ಹಲೋ. ಹಲೋ. ಹಲೋ ಸರ್, ನನ್ನ ಹೆಸರು ಕಲಾವತಿ ಅಂತ. ಹಾ. ನಿಮ್ಗೆ ಗ್ಯಾಸ್ ಟ್ರಬಲ್, ಹೊಟ್ಟೆ ನೋವು, ಅಸಿಡಿಟಿ, ಆಮೇಲೆ ಪಿತ್ತ, ಕಫ, ವಾಂತಿ, ಬೆನ್ನು ನೋವು, ಕಾಲು ನೋವು, ಮಂಡಿ ನೋವು, ಸೊಂಟ ನೋವು, ತಲೆ ನೋವು, ಕಣ್ಣು ನೋವು, ಮೂಗು ನೋವು, ಕಾಲು ನೋವು, ಕಿವಿ ನೋವು, ತಲೆ ನೋವು, ಆಮೇಲೆ ಸೊಂಟ ನೋವು, ಹೊಟ್ಟೆ ನೋವು, ಪಿತ್ತ, ಕಫ, ವಾಂತಿ, ಎದೆ ನೋವು, ಇವನ್ನೆಲ್ಲ ನಿಮ್ಗೆ ನಿವಾರಣೆ ಮಾಡಿ ನಿಮ್ಗೆ ಕೇವಲ 3 ದಿವಸಗಳಲ್ಲಿ ನಿಮ್ಗೆ ಆರೋಗ್ಯವನ್ನು ಸುಧಾರಣೆ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತೇವೆ. ಇಷ್ಟೆಲ್ಲ ಇನ್ನೇನೈತಿ ಇನ್ನ ಮೈಯಾಗ ಎಲ್ಲ ಶರೀರದಾಗ ಇರೋದೆಲ್ಲ ಹೇಳಿದಲ್ಲ ಇದು. ಇದು ವಿಕ್ರಮರಾಜನ್ ಕಥೆ ಹೇಳ್ದಂಗೆ ಇನ್ಯಾವ್ದು ಇನ್ನೇನೈತಿ? ಎಲ್ಲಾ ಸೌಲು ಎಲ್ಲಾ ನೋವು ಐತಿ ಅಂತಂದ್ರೆ ಇನ್ನೇನ್ ಹೇಳೋದೈತಿ? ಅಲ್ಲ, ನಿಮ್ಗೆ ಏನು ಅದರಲ್ಲಿ ಯಾವುದೇ ನೋವು ಇರ್ಲಿ, ನಿಮ್ಗೆ ನಾವು ಕೇವಲ 3 ದಿವಸಗಳಲ್ಲಿ ನಾಟಿ ಔಷಧ ಮಾಡಿ ನಿಮಗೆ ಕೊಟ್ಟು ನಿವಾರಣೆ ಮಾಡಿ ಕಳಿಸುತ್ತೇವೆ. ಇಲ್ತಿ 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 ನಿಮ್ಮ ಕಲಾವತಿ ಕಲಾವತಿ ಕಲಾವತಿ. ಇದ್ದಾಗ ಅಣ್ಣ, ನಿಮ್ಗೆ ಪಿತ್ತ, ಕಫ, ವಾಂತಿ ಏನೇ ನಾವು ಅಂದ್ರೆ ನಾನು ಹೇಳದಾಗ ನಮ್ಗೇನು ಗಪ ಗಪ ಇಲ್ಲಿ ಕೇಳಿ ಅಣ್ಣ, ನಿಮ್ಗೆ ಪಿತ್ತ, ಕಫ, ವಾಂತಿ ಎಲ್ಲ ಏನೇ ಇದ್ರು ನಾವು ನಿವಾರಣೆ ಮಾಡ್ತೀವಿ. ಯಾರು ಹೇಳಿದಾರು ಐತೆ ಅಂತ ಅಣ್ಣ ನೋಡೋಣ, ನಿಮ್ಗೆ ಪಿತ್ತ, ಕಫ, ವಾಂತಿ, ಬೇದಿ, ಕಫ, ಬೆನ್ನು ನೋವು, ಮಂಡಿ ನೋವು ಎಲ್ಲ ನಿವಾರಣೆ ಮಾಡ್ತೀವಿ. ಹಾಕಿ ಮೈಕ ಈರುಳ್ಳಿ ಬೆಳ್ಳುಳ್ಳಿ 10 ರೂಪಾಯಿ 3 kg ಅನ್ನೋ ಒಂದೇ ಸಮ ಕೇಳ್ತಿಯಲ್ಲ. ನಿನ್ಗೆ ಯಾರು ಫೋನ್ ಮಾಡಿ? ನಾನು ಹೇಳೋದು ಮಂಡಿ ನೋವು, ಕಿವಿ ನೋವು, ನಿಮ್ಗೆ ಸೊಂಟ ನೋವು, ನನಗೆ ಅದೇ ನನಗೆ ಬೆಳಗ್ಗೆನ ನನಗೆ ಏನು ಮಂಡಿ ನೋವು, ಕಫ ನೋವು, ಬೆನ್ನು ನೋವು ಎಲ್ಲ ನಿವಾರಣೆ ಮಾಡ್ತೀವಣ್ಣ. ಕಲಾವತಿ ಕಲಾವತಿ ಕಲಾವತಿ. ಏನಿಲ್ಲ ಕಪ ಪಾಪ ಲಲ್ಲಿ ಲಲ್ಲಿ ಪೊಲೀಸ್ ಮೂಡ್ ಬಂದೈತೆ, ನಂಗೆ ಮೂಡ್ ಬಂದೈತೆ ನಂಗೆ. ನಾನು ಯಾವಾಗ ಬಂದಿದ್ದೆ ಅಲ್ಲಿ ವಾಕಿಂಗ್ ಹೋಗ್ತಿರಲ್ಲ ನನ್ನ ನೀನ್ ಕಾಯಿನ ಹಾಕ್ಯ ನಮ್ಮ ಅಮ್ಮ ತುಳಿನ ಎಷ್ಟೇ ಕೂಡ ಹಾಳು ಮಾಡಿ ಹಾಕಿ ಹೋಗ್ತಿರಲ್ಲ ನಿಮ್ಮ ಅವ್ ತುಳಿನ ನೀನ್ ಕಾಯಿನ ಹಾಕಿ ಆಚೆ ಮನೆ ಕಾಯಿ ಮಾಡ್ದಲ್ಲ ಅಲ್ಲಿ. ಯಾಕೆ ಅಂದ್ರೆ ಏನಾಯ್ತು? ನಾನು ಊಟ ಮಾಡಿಲ್ಲ ಅಂದ್ರೆ ಜೀಟ ಕಡೆಗೆ ಮನೆ ಕಾಯಿ ಮಾಡ್ದಲ್ಲ ನೀನ್ ಕಾಯಿನ ಹಾಕ್ಯ. ನೀವು ನಮ್ ಮನೆಗ್ ಬಂದಿಲ್ಲ ಅಂತ ನನ್ಗೆ ಹೊಟ್ಟೆ ಎಲ್ಲ ನೋವು ಬಂದು ನಾನು ಊಟನೇ ಮಾಡಿಲ್ಲ, ಗೊತ್ತಾ? ಒಳ್ಳೆದು ಬಿತ್ತು ಕಾಯಿನ ಹಾಕ್ಯ ಈಚೆ ಕಡೆಗೆ ಹಾಕಿಷ್ಟಲ್ಲ ಚಿನ್ನಾಲಿ ಯಾವ ಊರ್ ನಿನ್ ಹೊತ್ಕೊ. ಯಾಕೆ ಅಂದ್ರೆ ಏನಾಯ್ತು? ನಮ್ಮ ಅಮ್ಮನ ಈಚೆ ಕಡೆಗೆ ಹಾಕಿ ಹೊಸರಾಗ ಮನೆ ಕಡೆದಲ್ಲಿ ಇದು ಸೊಳ್ಳೆ ಕಳ್ಸ್ಕೊನಿ ಕಾಯಿನ ಹಾಕ್ಯ ಸುಮ್ನೆ ನಮ್ಮ ಹುಡ್ಗ ಅಂತ ಮಾಡ್ಬೇಕಲ್ಲ ಚೆನ್ನಾಗಿ. ನಾನು ಯಾವಾಗ ಬಂದಿದ್ದೆ ಅಲ್ಲಿ ವಾಕಿಂಗ್ ಹೋಗ್ತಿರಲ್ಲ ನನ್ನ ನೀನ್ ಕಾಯಿನ ಹಾಕ್ಯ ನಿಮ್ಮ ಅಮ್ಮನ್ ತುಳಿನ ತುಳ್ನಾಕ ಹೋಗ್ರಿ ಎಷ್ಟೇ ಕೂಡ ಹಾಳು ಮಾಡಿ ಆಚೆ ಹೋಗ್ತಿರಲ್ಲ ನಾವ್ ಎಲ್ಗೋ ಸಾಯಣೀಗ ನಮ್ಮನೆಗ್ ಬನ್ನಿ ಅಂದ್ರೆ ನಿಮ್ಮ ಅಮ್ಮ ಎಲ್ಲಿಗೆ ಹೋಗೋಣಪ್ಪ ನಾವು ಅರ್ಧ ಇಷ್ಟೊತ್ನಾಗ ಒಂದ್ ಕಾಯಿನ ಹಾಕ್ಯ. ಏನ್ ಮಾಡ್ತಿದ್ದೀರ? ರೇ, ನಾವು ಶಿಲ್ಪರ್ ಯಜಮಾನ್ರು. ಮಗ ಶಿಲ್ಪ ಯಜಮಾನ್ರು ರೇವಣ್ಣನಲ್ವಾ? ಭದ್ರಾವತಿ ಇದೆ ಶಿಲ್ಪ ಯಜಮಾನ್ರು. ರೇ ಹಲೋ ಹಲೋ, ಏನ್ ಹೆಸರು ಅವ್ರದ್ದು? ಶಿಲ್ಪನ್ ಗಂಡಂದು ಏನ್ ರೇವಣ್ಣ ಆಯ್ತಾ? ರೇ, ನಾವು ಶಿಲ್ಪರ್ ಯಜಮಾನ್ರು ಅಂದ್ರೆ ಹಾ ಲಲಿತ್ ಅವರು ಓಡ್ ಬಂದಿದಾರಲ್ಲ, ನಮ್ಮನೇಲಿ ಇದಾರೆ. ನಾವು ಆ ಶಿಲ್ಪರ್ ಯಜಮಾನ್ರು. ನಿಮ್ಮನೇಲಿದ್ದಾರ? ನಿಮ್ಮವ್ವ ಎಷ್ಟ ಅವರು ದೇವರಂತ ಮನುಷ್ಯರು, ದೊಡ್ಡ ಕುಟುಂಬದವ್ರ, ಚಿತ್ರ ವಸ್ತೂರ್ಗ ಅವ್ರದ್ದು. ಅಲ್ಲ ನೀನು ನಿಮ್ ಹೆಂಗಸ್ರು ಸ್ವಂತ ಹೆಂಗಸ್ರು ಯಾರವ್ರು? ಸ್ವಂತ ಹೆಂಗಸ್ರೆ. ಕೊಡ್ತೀರ ಅವ್ರ ಕೈಗೆ ಒಂಚೂರು? ಅದೆಲ್ಲ ಹೇಳಿರೋದು ನಿಮ್ಗೆ ಹೇಳ್ತೀನಿ ನಿಮ್ ಕೈಲಿ. ರೇ ಅದೆಲ್ಲ ಬಿಡ್ರಿ, ಅದೆಲ್ಲ ಬಿಡ್ರಿ ಅಂತ ಅವ್ರು ಬಾಕ ತಕೊಂಡಿದೀನಿ ಬರ್ರಿ ಹಂಗೆ ಹಿಂಗೆ ಅಂತ ರಾತ್ರಿ ಎಲ್ಲ ನಮ್ಮನ್ನ ಎಷ್ಟು ಸೊಳ್ಳೆ ಕಡೆ ಹೆಂಗ್ ಮಾಡ್ಯಾರ ಗೊತ್ತಾ? ರೇ ಲಲಿತ್ ಅವರು ನಿಮ್ಮನ್ ಬಿಡಲ್ವಂತೆ, ನಿಮ್ಮನ್ ಮದ್ವೆ ಆಗೇ ಆಗ್ತಾರಂತೆ. ಅದೇ ಲಲಿತಾರ್ಗ ಗುಂಜಿಕ್ಕ ಅಲ್ಲ ಅವ್ರ ನಿಮ್ ಹೆಂಗಸ್ರ ಕೈ ಕೊಡು. ಕೊಡ್ತೀನಿ, ಲಲಿತನ್ ಕೈ ಕೊಡ್ತೀನಿ, ಲಲಿತಾ ಅವ್ರ ಕೈಲಿ ಕೊಡ್ತೀನಿ. ಲಲಿತಾರಲ್ಲ ನಿಮ್ ಹೆಂಗಸ್ರ ಕೈ ಕೊಡು. ಹಲೋ ಹಲೋ, ಹಲೋ ಹೇಳು ಚಿನ್ನು, ಹೇಳು ಚಿನ್ನು. ನಿಮ್ಮ ಅವ್ನ್ ಚಿನ್ನು ಕಳ್ಳಿ ಚಿನ್ನು
ಒಡವೆ ಚಿನ್ನು ನೀವ್ ಅನ್ಕಂಬ್ರಿ ಮೋಸ ಮಾಡಿ ಚಿನ್ನು ನಿಮ್ ಮೌ ಜಂಗ್ಸ ಚಿನ್ನು ಯಾಕ ನಿಮ್ಮ ಅವತ್ತು ಎಲ್ಲಿದ್ದೆ ಹೇಳು ಅಡ್ರೆಸ್ ಕರೆಕ್ಟ್ ಆಗಿ ಚಿನ್ನು ಬರ್ತೀಯಾ? ಎಲ್ಲಿದ್ದೆ ಹೇಳು? ನಾವಿಬ್ರು ಎಲ್ಲಾನ ಸೇರ್ಕೊಂಡು ಓಡೋಗ ಮದ್ವೆ ಆಗಿ ಎಲ್ಲಾನ ಒಂತ ವೀರನ್ ಜೀವನ ಮಾಡ್ಕೊಂಡು ಎಲ್ಲಾನು ಒಡೆಗ್ ಮದ್ವೆ ಆಗಣ. ಮಗು ಎಲ್ಲ ಬಿಟ್ಟು ಬಂದಿದ್ದೀನಿ ಮನೇಲೇನೆ. ಯಾವ್ದಾನ ರೈಲ್ಗೋ ಬಸ್ಗೋ ಸಿಕ್ಕಿ ಹೊರಗೆ ಹೋಗಲ್ಲ ಚಿನ್ನಾಲ್ ಮುಂಡೆ. ನನಗೆ ಏನ್ ಗೊತ್ತಾ, ಒಂದೇ ಒಂದ್ ಆಸೆ. ನೀವು ನೋಡಕ್ ಅಷ್ಟ್ ದಪ್ಪ ಇದ್ದೀರಲ್ಲ, ನಿಮ್ ಸಾಮಾನ್ಯ ಎಷ್ಟ್ ದಪ್ಪ ಇದೆ ಅಂತ ನೋಡ್ಬೇಕು. ನಿಮ್ಮ ಅಮ್ಮನ್ ಮೆಂಟ್ರಿಗುಟ್ಟು ಮಟ್ಟ ಮಂಗಳಾರ ಅಂತ ಒಳ್ಳೆ ಮಾತಾಡ್ತೀಯಲ್ಲ ಚಿನ್ನಾಲಿ ನೀನ್ ಎಷ್ಟು ಊರ ಹಾಳು ಮಾಡಿದ್ರು ಅಂದರು. ಒಡವೆ ವಸ್ತ ಬಳಕೊಂಡು ಬಂದು ಒಡವೆ ವಸ್ತ ಬಳಕೊಂಬಂದು ಇವತ್ತು ನೀವು ನಿಮ್ ಅಣ್ಣದಿರಿ ಸಿಕ್ಕಿ ಸುಟ್ಟಾಕ್ಬಿಡ್ತಾರೆ. ಅದು ನನಗ್ ಕೊಡಲ್ವಾ? ನಿಂತವಿರೋ ಸಾಮಾನ್ ನನಗ್ ಕೊಡಲ್ವಾ? ಹಲೋ, ಎಷ್ಟು ಜನ ಕೊಟ್ರಿ ಮುಂಡೆಗಳು? ಮಣ್ಣಿನ ಹೋಗಿ ಬಂದ ನಾನು ಬಂದ ಶೃಂಗೇರಿ ಮಠಗಳು ತಾಯಿನ ಕ್ಯಾಯ. ನನಗ್ ಕೊಡಲ್ವಾ ಅದನ್ನ? ಹೇಳು ಚಿನ್ನು, ಮಾತಾಡು. ಐ ಲವ್ ಯು. ಹಲೋ, ಐ ಲವ್ ಯು. ಹಲೋ ಅಣ್ಣ, ಹೇಳಣ್ಣ. ಇದು ಯಾರು ಶಿಲ್ಪ ಅನ್ನೋರ್ ಮನೆಗೆ ಅವ್ರು ನೋಡಿ ಈಗ ಮಾತಾಡಿದೆ. ಶಿಲ್ಪ ಹ್ಞೂಣ್ಣ, ಶಿಲ್ಪ ಅನ್ನೋರ್ ಮನೆಗೆ ಅವ್ರ ಫ್ರೆಂಡ್ ಅಂತೆ ಮಾತಾಡಿದ್ರಿ. ಈಗ ಅಲ್ಲಿ ಇರಕ್ಕಾಗಲ್ಲ ಬಂದೆ ಅಂದ್ರು. ಚೆನ್ನಾಗಿ ಬೈದಿದ್ದೀನಿ ಅಣ್ಣ. ಯಾವ ಊರು ಅಂತ ತಿಳ್ಕೊಬೇಕಾಯ್ತಲ್ಲ ನಮ್ಮ ಮೆಲ್ಲುಗೆ. ನಾನು ನಿಮ್ ಬಾಗಲ್ದಾಗಿ ಅಂತ ಇವಳು ಯಾರು ಇವ್ರು ಶಿಲ್ಪ ಅನ್ನೋರು ಅವ್ರ ಫ್ರೆಂಡು, ಅವರೆಲ್ಲ ತಿನ್ನಾಲೇರವ್ರು. ಅಣ್ಣ ಇಲ್ಲಿ ಕೇಳೋಣ, ನೀನು ಏನ್ ಮಾಡ್ಬೇಕಾಯ್ತು ಗೊತ್ತಾ ಅಣ್ಣ? ಅಕ್ಕ ನಿಮ್ದು ಯಾವ ಊರು, ಏನು, ಎಲ್ಲಿದ್ದೀರಾ? ಆಯ್ತು, ನಾನು ಅವಳು ನೋಡಂಗ ಆಗೈತೆ, ಬರ್ತಾ ಇದ್ದೀನಿ ಅಂತ ಅಡ್ರೆಸ್ ತಿಳ್ಕೊಂಡಿದ್ರೆ ಹೋಗ್ಬೋದಾಯ್ತು. ನೀವು ಇನ್ನೊಂದ್ಸರಿ ಫೋನ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಸಮಾಧಾನಾಗ ಮಾತಾಡಿ ಅಣ್ಣ. ಯಾವ ಊರು? ಆಯ್ತು, ನಾನು ಈಗ್ಲೇ ಬರ್ತೀನಿ, ಕಾರ್ ತಗೊಂಡು ಕೂತ್ಕೊಂಡು ಮಾತಾಡೋಣ. ನನ್ಗೋಸ್ಕರ ಅಷ್ಟೊಂದು ಮನೆ ಬಿಟ್ಟು ಬಂದವಳು ತಿರ್ಗಾ ನಾನು ಅವಳನ್ನ ಬಂದ್ ಮಾತಾಡ್ತೀನಿ, ನಿಧಾನ ಮಾತಾಡಿ ಅಣ್ಣ. ಅಲ್ಲ ಅಣ್ಣ, ಅವರು ಇದು ಹಿಂಗ ಏನೋ ಒಂಥರ ಮಾತಾಡ್ತಾರೆ ಇವ್ರು, ಹಂಗ್ ಮಾತಾಡ್ದಂಗ ಅವಳು ಶಿಲ್ಪ ಅನ್ನೋಳು. ಅಣ್ಣ ಅವ್ರು ಯಾವ ತರನ ಮಾತಾಡ್ಲಿ, ನಿಮ್ ಕೈ ಮುಗ್ದು ಕೇಳ್ಕೊಂತೀನಿ. ಇದೊಂದೇ ಒಂದು, ತಿರ್ಗಾ ನೀವೇ ಫೋನ್ ಮಾಡ್ಬಿಟ್ಟಿ ಈ ಅವ್ರಿಗೆ ದಯವಿಟ್ಟು ಆಯ್ತು, ಮನೆಗಿದ್ದೆ ಅವಾಗ್ಲೇ ಏನು ಮಾತಾಡಕ್ ಆಗ್ಲಿಲ್ಲ, ನಾನ್ ಬೆಳಗ್ಗೆ ಆದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಕಾರ್ ತಗೊಂಡ್ ಬಂದ್ಬಿಡ್ತೀನಿ, ಎಲ್ಲಿಗೆ ಬರ್ಬೇಕು, ದುಡ್ಡು ಒಡವೆ ಕ್ಲೀನ್ ಆಗಿ ಮಾಡಿಕೊಂಡಿರು, ನಾನು ಬರ್ತೀನಿ, ಒಂದ್ ಸಂಸಾರ ಮಾಡಿ ಬೇರೆ ಮನೆ ಮಾಡ್ಕೊಡ್ತೀನಿ ಅಂತ ಅಷ್ಟು ತಿಳ್ಕೊಳ್ಳೋಣ. ಆಮೇಲೆ ಹೋಗ್ಬಿಟ್ಟು ಹೊಡೆದ ಎತ್ತಾಕೊಂಡು ನಾನು ಬರ್ತೀನಿ ಅಷ್ಟೇನೆ. ಇದನ್ನ ಲೋಡ್ ಸಾಪ್ ಫಾರ್ಮ್ ಮಾಡ್ಬಿಡ್ತಾರಲ್ಲ ಎಲ್ಲ ದೇಶ ನೋಡಂಗ ಮುಂಟೆ ಅವಳು. ಅಣ್ಣ ಹಂಗೇನಣ್ಣ, ನಮ್ಮ ಅಕ್ಕಂಗೆ ಆತರ ಬೈತಿದ್ದೆ ಅಣ್ಣ. ಅಲ್ಲ ಇದೆಂತದ ಮೊನ್ನೆ ಎಲ್ಲ ಲೋಡ್ ಸಾಪ್ ಮಾಡಿ ಇದು ದೇಶ ನೋಡಂಗ್ ಮಾಡ್ಯವಳೆ ನಿಮ್ಮ ಇದು ಅಂತ ಹಂಗ್ ಮಾಡ್ಯಾರ ಅಂತ ನನಗೆ ಭಯ ಆಗ್ತೈತೆ ಅಣ್ಣ. ಅಣ್ಣ ಇಲ್ಲ ವಾಟ್ಸಾಪ್ ಅಕ್ಕ. ಒಂದ್ಸಲ ಅಲೆ ಇದೆಲ್ಲ ಎಲ್ಲ ಮನೆಗೂ ಹಂಚ್ಬಿಟ್ಟವಳಣ್ಣ ವಾಟ್ಸಾಪ್ ಮಾಡಿ. ಅಣ್ಣ ಏನಿಲ್ಲ, ನೀವು ದಯವಿಟ್ಟು ಅವಳಿಗೆ ಫೋನ್ ಮಾಡ್ಬಿಟ್ಟು ತಿರ್ಗಾ ಫೋನ್ ಮಾಡಿ ಒಳ್ಳೆ ಕ್ಲೀನಾಗಿ ಮಾತಾಡ್ರಿ. ಹೆಂಗ ಅಂತರ್ದ ಕ್ಲೀನಾಗಿ ಮಾತಾಡ್ತಾರ? ನೀವ್ ಆಗೋತಿ ಬಿಟ್ಕೊಂಡಿದ್ರೆ ಇಷ್ಟೊತ್ತಿಗೆ ಕತ್ತಿಲ್ದಂಗ್ ತಗೊಂಡೋಗಿ ಮುಳ್ಕಪ್ಪನ್ ಬೆಟ್ಟದ ಮೇಲೆ ಚೆಲ್ಬಿಡಿವು. ಅಣ್ಣ ನಿಮ್ಗೇನ್ ದೇವ್ರ ಬುದ್ಧಿ ಕೊಟ್ಟಿಲ್ವಾ? ದೇವ್ರೇನ್ ಬುದ್ಧಿ ಕೊಟ್ಟಿಲ್ಲ? ಅವಳು ಇದ್ರೆ ಏನನ್ನ ಅವಳು ಈ ಸರಿ ಕರ್ಕೊಂಬಂದು ಏನನ್ನ ಮಾಡ್ಲೇಬೇಕು ಅಂತ ಅಲ್ವಾ? ಇವಳು ಯಾರೋ ಅವಳು ನಿಮ್ಮ ತಂಗಿ ಹುಟ್ಟಿಸ್ತಳು ಮಾತಾಡ್ದಂಗ್ ಮಾತಾಡ್ತಾಳೆ. ಇವಳು ಯಾರೋ ಒಬ್ಳು. ಅದನ್ನೇ ಅಣ್ಣ, ಈಗ ನಾವೇನ ಒಂಚೂರು ಯಾಮಾರಿದ್ರೆ ಅವರು ಬೇರೆ ಕಡೆ ಎಲ್ಲ ಸೆಟ್ಲ್ ಆಗ್ಬಿಟ್ಟು ಫೋನ್ ನಂಬರ್ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟು ನಿಮ್ಮಂಗೆ ಬೇರೆ ಯಾರನ್ನ ಹಿಡ್ಕೊಂತಾಳೆ, ನಿಮ್ ಮುಂದೆ ಹಿಡ್ಕೊಂತಾಳೆ, ಯಾರಿಗ್ ಗೊತ್ತೈತೆ? ಆಮೇಲೆ ನಾವು ಅವ್ರು ಬೇರೆ ಕಡೆಗೆ ಹೋಗಿ ಸೆಟ್ಲ್ ಆದ್ಮೇಲೆ ಯಾವ್ದೇ ಕಾರಣಕ್ಕೂ ನಾವು ಅವ್ರನ್ನ ಹಿಡಿಯಕ್ಕಾಗ. ಅದಕ್ಕೆ ನಾನ್ ನಿಮ್ ಕೈಲಿ ಒಬ್ರ ಕೈಲಿ ಆಗೋದಿಕ್ ಕೆಲ್ಸ. ನೀವ್ ಫೋನ್ ಮಾಡ್ಬಿಟ್ಟು ಬಾಕಲ್ ತಕೊಂಡಿದೀನಿ ಬಾ ಅಂತ ಯಾರೋ ಶಿಲ್ಪ. ಅಣ್ಣ ಅವ್ರು ಬಾಕಲನ್ನ ತಕೊಂಡ್ಲಿ ಏನನ್ನ ತಕೊಂಡ್ಲಿ, ನೋಡ್ರಿ ಶಿಲ್ಪ ಅವ್ರೆ, ಅವ್ಳು ಯಾವ ಊರಾಗಿದ್ದಲ್ಲ ಹೇಳ್ರಿ, ನಾನು ಅವಳನ್ನ ಬಂದು ಮದ್ವೆ ಆಗಿ ಸುಮ್ನೆ ಸುಳ್ಳು ಎಲ್ಲ ಮಾಡ್ತೀನಿ, ಎಲ್ಲಾನ ಒಂದ್ ಕಡೆ ಇಕ್ಕಂತೀನಿ. ನೀವೇನು ಅವ್ರಿಗೆ ತೊಂದ್ರೆ ಕೊಡಕ್ ಹೋಗ್ಬೇಡ್ರಿ, ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಬಸ್ ಹತ್ಬಿಟ್ಟು ಬರ್ತೀನಿ, ಎಲ್ಲಿಗೆ ಬರ್ಬೇಕು ಅಂತ ಕೇಳ್ಕೊಳ್ರಿ. ಆಯ್ತು ಆಯ್ತಣ್ಣ. ಅವರೇ ಮಾಡ್ತಾವ್ರೆ ಅಂತ ನೋಡ್ತೀನಿ, ಅವರೇ ಮಾಡ್ತಾವ್ರೆ. ಆಯ್ತಣ್ಣ. ನಂಗೆ ಮಾತಾಡ್ಬೇಡಿ ಸ್ವಾಮಿ, ಯಾಕೋ ನನ್ಗೆ ಬೆಳಗ್ಗೆಯಿಂದ ಒಂಥರ ಎದೆ ಬಡ್ಕೊಂಡಂಗ್ ಆಗುತ್ತೆ. ನಮ್ಗೆ ನೋಡಿ ಉಸಿರಾಡಕ್ಕೆ ಆಗಿಲ್ಲ. ಪ್ರತಾಪ್ ನರಸಿಂಹಣ್ಣ,
ನಂಬಿಕೆ ಇಕ್ಕಿ ಒಬ್ರು ನಮ್ಮ ಮನುಷ್ಯರ ಮೇಲೆ ನಂಬಿಕೆ ಇಕ್ಕಿದ್ ದಪ್ಪ ಅಣ್ಣ ನಾವ್ನು. ನಾವೇ ಮಾಡಿ ನಾವಂತ ಅಣ್ಣ ನೀನ್ ಮೇಲೆ ನಾನು ಇದ್ ಮಾಡಿಲ್ಲ ಅಣ್ಣ, ನೀನು ಒಂದೇ ದೇವ್ರು ಒಂದೇ. ನಾವ್ ಹೇಳ್ಕೊಂಡಂಗಿಲ್ಲ ಅಣ್ಣ. ಬೆಳಿಗ್ಗೆಯಿಂದಲೂ ಬರೀ ಇದೇ ಆಗೋತ್ ನಮ್ಗೆ. ಏನು ಅವ್ರು ನೋಡ್ರಿ ಅವ್ರ ಆಡ್ಕೊಂಡ್ ಬಂದು ಒಡವೆ ತಗೊಂಡೋಗಿ ಅಡ ಕೊಟ್ರಿ. ಬೆಳಿಗ್ಗೆಯಿಂದಲೂ ಇದೇ ಆಗೋಯ್ತು ಸ್ವಾಮಿ. ನನ್ಗೆ ಯಾಕೆ ಇದು ಇವತ್ತು ಏನ್ ಸಮಾಧಾನವಾಗಿ ಹೇಳಿ, ಹಂಗ್ ಟೆನ್ಷನ್ ತಗಬಾರ್ದು ಸ್ವಾಮಿ. ಬೆಟ್ಟು ಕಷ್ಟ ಬರ್ತದೆ, ಅವನ್ನ ಸಾಲ ಅದನ್ನೆಲ್ಲ ನಿಭಾಯಿಸ್ತೇನೆ ಒಬ್ಬ ಅಂತ ಅಂತಾರೆ ಸ್ವಾಮಿ ಹಿರಿಕರು. ಅಣ್ಣ ನೀನ್ ದಯವಿಟ್ಟು ಫೋನ್ ಕಟ್ ಮಾಡ್ಬೇಡ, ನಾನು ಹೇಳೋದ್ ಕೇಳಿಸ್ಕೊ. ನಾವು ಅಣ್ಣ ದುಡ್ಡು ಲಕ್ಷ ಖರ್ಚಾಗ್ಬಿಡ್ಲಣ್ಣ, ಇವತ್ ಮರ್ಯಾದೆ ಯಾರಣ್ಣ ಕೊಡ್ತಾರೆ? ಇವತ್ ನೀನ್ ಬರ್ದಿಲ್ದ್ರೆ ಒಳ್ಳೇದಾಯ್ತು ಕಣ. ದೇವ್ರು ನಿನ್ ಭಾಗಕ್ಕಿದ್ದ ಅನ್ಕೋ. ಏಕೆ ಅಂತ ಗೊತ್ತಾಯ್ತಣ್ಣ. ಇದೇ ಅಣ್ಣ ನೀವು ಅಲ್ಲ, ನೀವು ತಿಳುವಳಿಕೋಸ್ಕರ ಆಗಿ ಇಂತ ಫ್ಯಾಕ್ಟ್ರಿ ಪಾಕ್ಟ್ರಿ ಎಲ್ಲ ಮಾಡಿಕೊಂಡು ನೀವೇ ಹಿಂಗ ಆದ್ರಿ ಹಂಗೆ ಅಂತ. ಏನಾಯ್ತು ಗೊತ್ತಾ ಅಣ್ಣ? ಅಪ್ಪಾಜಿ ಕರ್ಕೊಂಡು ಬೆಳಿಗ್ಗೆ ಫ್ಯಾಕ್ಟ್ರಿ ಹತ್ರ ಬಂದಿದ್ದ, ನೀವ್ ಬರ್ತೀರಾ ಅಂತ. ಮಗುನ ಬಿಟ್ಟು ನಮ್ಮ ಮನೆ ನಮ್ಮ ಹೆಂಡತಿ ಬಿಟ್ಟು ನಮ್ಮ ಲಲಿತನ್ ಬಿಟ್ಟು ಬಂದಿದ್ದೀನಿ. ಅವಳು ಮಗುನು ಬಿಟ್ಟು ನಮ್ಮ ಅತ್ತೆ ನನ್ನ ಹೆಂಡತಿಗೂ ಹೇಳ್ದಾನೆ ತಿರ್ಗಾ ಮನೆ ಬಿಟ್ಟು ಹೊಡೋಗ್ಬಿಟ್ಟಿದ್ದಾಳೆ. ನಾ ದುಡ್ಡು ಕಾಸು ಎಲ್ಲ ತಗೊಂಡು ಮನೆಗೆ. ಯಾರು ಸ್ವಾಮಿ? ಲಲಿತಾ. ಇದೇ ನಿಂಗೆ ಆಗೋಯ್ತು ಅಣ್ಣ. ದುಡ್ಡು ಒಡವೆ ಎಲ್ಲ ತಗೊಂಡು ಮಗು ಇತ್ತಲ್ಲಣ್ಣ. ಅಲ್ಲ ಸ್ವಾಮಿ, ನಾನು ಮೊನ್ನೆ ಹೋಗಪ್ಪ ನಾನು ನೋಡಕ್ಕೆ ಬರೀ ಇವೇ ಸ್ವಾಮಿ. ನನ್ಗೆ ಉದ್ದಕ್ಕೂ ಇಂಥ ಜನ ನನಗೆ ನೋಡಿ, ನೀವು ನೋಡ್ರಿ ದೇವ್ರು ಒಂದೇ ನೀವು ಒಂದೇ. ತಿರ್ಗಾ ಮಗುನ್ ಇಲ್ಲೇ ಬಿಟ್ಬಿಟ್ಟಿ ಇಲ್ಲೇ ತೋಟದ ಹತ್ರ ಓಡಾಡ್ಕೊಂಡ್ ಬರ್ತೀನಿ ಅಂತ ಸುಮ್ನೆ ಹಿಂಗ್ ಹೋಗಿ ಯಾವಾಗ್ಲೂ ಗೊತ್ತಿಲ್ದಂಗೆ ಒಡವೆ ಒಂದ್ ಅರ್ಧ ಕೆಜಿ ಅಷ್ಟು ಗೋಲ್ಡ್, ಸ್ವಾಮಿ ಒಂದ್ ಅರ್ಧ ಕೆಜಿ ಅಷ್ಟು ಗೋಲ್ಡ್ ಮನೇಲಿ ಈ ತಿಂಗಳು ನಾವು ಸಂಬಳ ಕೊಡ್ಬೇಕಲ್ಲ 10ನೇ ತಾರೀಕು ಎಲ್ಲಾರ್ಗುನು. ಅದಕ್ಕೆ ಒಂದ್ 8 ಲಕ್ಷ ರೂಪಾಯಿ ಮನೆಗೆ ಇಕ್ಕಿದ್ದೆ. 8 ಲಕ್ಷ ಮನೇಲಿ? 8 ಲಕ್ಷ ಸಂಬಳ ಕೊಡ್ಬೇಕಲ್ಲ 10ನೇ ತಾರೀಕು ಫ್ಯಾಕ್ಟ್ರಿಯಾಗ ಎಲ್ಲಾರ್ಗುನು. ಅದನ್ನ ಮಡಗಿದ್ದೆ ಅಣ್ಣ. ಆ ದುಡ್ಡು ಒಡವೆ ಎಷ್ಟು ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾಳೆ. ಲಾಕರ್ ಬೀಗ ಸಿಕ್ಕಿಲ್ಲ. ಲಾಕರ್ ಈಗ ಅವ್ರ ಯಾರ ಫ್ರೆಂಡ್ ಅಂತೆ ಈ ಒಂದ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆ ಮಾಡಿದ್ರು ಪ್ರತಾಪಣ್ಣ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅವ್ರ ಫ್ರೆಂಡು ಶಿಲ್ಪಾನಂತೆ. ಶಿಲ್ಪ? ಹೂನಣ್ಣ. ಈಗ ಒಂದ್ ಮುಕ್ಕಾಲು ಗಂಟೆ 1 ಗಂಟೆ ಹೊತ್ತಿನಾಗ ಮಾಡಿದ್ರು. ರೀ ಬನ್ನಿ ನಿಮ್ಗೋಸ್ಕರ ಬಾಗಿಲು ತೆಗ್ದೈತಿ ಅಂತ ಅಂದ್ರು. ನಾನ್ ನಮ್ಮ ಅಕ್ಕನ ಮಗಳನ್ನೊಬ್ರು ಶಿಲ್ಪಾನ್ ಬೆಂಗಳೂರಿಗೆ ಕೊಟ್ಟ, ಭದ್ರಾವತಿ ಕೊಟ್ಟೈತಿ. ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಅಣ್ಣ ದಯವಿಟ್ಟು ನೋಡಿ ಅಣ್ಣ, ಆ ನಂಬರ್ ಯಾವ್ದು ಒಂದೊಂದ್ ಸ್ವಲ್ಪ ಚೆಕ್ ಮಾಡಿ. ಆ ನಂಬರ್ ಗೊತ್ತಾಗಲ್ಲ ಸ್ವಾಮಿ ನಮ್ಗೆ, ಅದೇನು ಗೊತ್ತಾಗಲ್ಲ. ನಮ್ಮ ಮಗಳು ಬರ್ಲಿ ತಾಳಿದೆ, ಮಗಳು ಇದು ಮೆಗಡೆಗೆ ಓದ್ಕೊಂತ ಐತಿ. ಏನಂತ ಹೆಂಗ್ ತೆಗಿಬೇಕು ಹೇಳಿ? ಅಲ್ಲ ಲಾಸ್ಟ್ ನಂಬರ್ ನೋಡಿ, ಅದ್ರ ಎಷ್ಟು ಗಂಟೆಗೆ ಮಾಡಿದ್ರು ಅಂತ ಗೊತ್ತಾದ್ರೆ ಹೋಗ್ತೀನಿ, ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಆ ನಂಬರ್ ಬರ್ಸ್ಕೊಂಡ್ ಬರ್ತೀನಿ. ಆ ನಂಬರ್ ಬರ್ಸ್ಕೊಂಡ್ ನನಗೆ ಹೇಳಿದ್ರೆ ಅಣ್ಣ, ಎಷ್ಟು ಲಕ್ಷ ನನಗ್ ಖರ್ಚಾಗ್ಲಿ ಅಣ್ಣ, ಹೆಂಗ್ ಹೋಗಿದ್ಲು ಹಂಗೆ ಕರ್ಕೊಂಡ್ ಎಲ್ಲಾನ ಹುಡುಕಿ ಕರ್ಕೊಂಡ್ ಬಂದ್ಬಿಡೋಣ ನೋಡಿ. ಈಗ ಒಂದು ಅರ್ಧ ಗಂಟೆ ಮುಂಚೆ ಒಬ್ರು ಮಾಡಿದ್ರು, ನಂಬರ್ ತಕ್ಕೊಡು. ಅಣ್ಣ ತಗೊಳ್ಳೋಣ, ಒಂದ್ 5 ನಿಮಿಷ ಬಿಟ್ಟು ಮಾಡ್ತೀನಿ. ಹಲೋ ಅಕ್ಕ. ಹೇಳಿ ನರಸಿಂಹರಾಜು ಅವರೇ. ಏನಂತ ಕರೆದೆ ಮನೆದಿನ ನೀನು? ಏನಂತ ಕರೆದೆ ಹೇಳಿ? ಅಲ್ಲ ಹೇಳಿ, ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ಹುಟ್ಟಿದ್ರು ಕರೆಕ್ಟ್ ಆಗಿ ಮಾತಾಡಿ. ನಿಂತು ಅವರು ನಮ್ಮ ಮನೇಲಿ ಇದ್ದಾರೆ, ಆತರ ಎಲ್ಲ ಮಾತಾಡ್ಬೇಡ, ಆಮೇಲೆ ಮಾತಾಡೋಣ ಸುಮ್ಮನೆ. ಅವ್ರಿಗೆಲ್ಲ ಏನು ಹೇಳ್ಬೇಡ. ಹಲೋ ಹೇಳಿ ಅಣ್ಣ, ನಾನ್ ಶಿಲ್ಪ. ನಮ್ಮ ಮನೆಯವರು ಮಾತಾಡ್ತಾರೆ, ಲಲಿತಾ ಅವ್ರು ಬಂದಿದ್ದಾರೆ, ಅದಕ್ಕೆ ಅವರು ಮಾತಾಡ್ತೀನಿ ಅಂದ್ರು ಅಣ್ಣ. ಅದಕ್ಕೇನೆ ಅವ್ರಿಗೆ ನಮ್ಮ ಮನೆಯವ್ರಿಗೆ ಏನು ಹೇಳಕ್ ಹೋಗ್ಬೇಡಿ ನರಸಿಂಹಣ್ಣ. ಹೇಳಿ ಅಣ್ಣ. ನಿಮ್ಮ ಮನೆಗೆ ಏನು ಹೇಳ್ಬೇಡ ಅಂತ ಅಣ್ಣ ಯಾವಾಗ ಏನಂದಿದ್ದೇನು? ಅವರು ನಮ್ಮ ಮನೆಯವ್ರು ಇದಾರೆ, ಆತರ ಏನು ಹೇಳಕ್ ಹೋಗ್ಬೇಡ್ರಿ, ಬೈಬೇಡ್ರಿ. ಹೇಳಿ ಅಣ್ಣ. ಇಂಥ ಜನಗಳು ಇವರೆಲ್ಲ ಇದೇನಪ್ಪ, ಇವಳು ಕಾಯಿನಾಕಿ ಲಲಿತನೇ ಪರವಾಗಿಲ್ಲ. ಅಲೋ ನರಸಿಂಹಣ್ಣ ಹೇಳಿ ಅಣ್ಣ. ಯಾರು ಮಾತಾಡೋದು? ನಾನ್ ಶಿಲ್ಪ, ಹೇಳಿ ಅಣ್ಣ. ಕೊಡ್ತೀನಿ ತಡಿ ಅಣ್ಣ. ಅವ್ರಿಗೇನು ಹೇಳಕ್ ಹೋಗ್ಬೇಡಿ ನರಸಿಂಹ. ಹಲೋ ಹೇಳಿ ಸರ್.
ಅಣ್ಣ ನೀವ್ ಏನ್ ಕೆಲಸ ಮಾಡೋದು? ಏನ ಕೂಲಿ ಕೆಲಸ ಮಾಡ್ತೀನಣ್ಣ. ಅಲ್ಲ ಏನ್ ಎಷ್ಟ್ ದಿನಕ್ಕೊಂದ್ಸಲ ಬರೋದ್ ಮನೆಗೆ ಅಂದೆ? ಇಲ್ಲ ದಿವಸ ಬರ್ತೀನಣ್ಣ. ಬೆಳಗ್ಗೆ 5 ಗಂಟೆಗೆ ಎದ್ದೋಗ್ಬಿಟ್ರೆ ಸಾಯಂಕಾಲ ಒಂದು 8:09 ಗಂಟೆಗೆಲ್ಲ ಬಂದ್ಬಿಡ್ತೀನಣ್ಣ. ಮತ್ತೆ ಇದು ಎಷ್ಟು ಜನ ಮಕ್ಕಳು? ನಮ್ಗೆ 2 ಇದಾರೆ ಅಣ್ಣ. ಹೆಂಗಸರು ಸಂಬಂಧಿಕರದ ಹೊಸದ? ಅಣ್ಣ ಹೊಸದೇ, ಹೊಸ ಸಂಬಂಧ. ಯಾವ ಕಡೆ ಮದುವೆ ಆಯ್ತ್ರಿ? ಅಣ್ಣ ದೂರ ಸಂಬಂಧ. ಯಾಕಣ್ಣ? ಪುಣ್ಯ ಮಾಡಿದ್ರಿ ಬಿಡಿ. ಹೌದಾ? ಯಾಕಣ್ಣ? ಒಳ್ಳೆ ಡ್ರಿಂಕಿಂಗ್ಸ್ ಮಾಡ್ತೀರಾ? ಯಾರಣ್ಣ? ನೀವು? ಒಂದ್ ಸ್ವಲ್ಪ ಮಾಡ್ತೀನಿ ಅಣ್ಣ, 1 ಕ್ವಾರ್ಟರ್ ಡೈಲಿ. ಫುಲ್ ಮಾಡ್ತಾರ ಇವ್ರು ಪಾಪ ಒಳ್ಳೆ ದೇವ್ರಂತ ಹೆಂಡತಿ ಪಡೆದಿದ್ಯಾರ ನೀವು. ಹೌದಾ? ಥ್ಯಾಂಕ್ಸ್ ಅಣ್ಣ. ಒಳ್ಳೇರಲ್ವಾ ಅಣ್ಣ? ಏನು ನಿಮ್ಗೆ ಇನ್ನ ಬ್ಲಡ್ ಆಲ್ ಚೆಕ್ ಮಾಡ್ತಿದ್ರಾ? ಹಾ, ಬ್ಲಡ್ ಆಲ್ ಚೆಕ್ ಮಾಡ್ತಿದ್ರಾ? ನನ್ಗೇನು ಕಾಯಿಲೆ ಬಂದಿಲ್ಲ. ಯಾಕಣ್ಣ? ಯಾವ್ದನ್ನ ಚೆಕ್ ಮಾಡಿಸ್ಬೇಕಾಯ್ತು ಅಣ್ಣ. ನಮ್ ಶಿಲ್ಪಾರ್ ನಿಮಗ್ ಪರಿಚಯ ಅಣ್ಣ? ಇಲ್ಲಪ್ಪ, ನನ್ಗೇನ್ ಪರಿಚಯ ಇಲ್ಲ. ಮತ್ತೀಗ ನಮ್ ಸಂಬಂಧ ಆಗ್ಬೇಕು ಅಂತ ಅಂದ್ರು. ನಾವು ಎಸ್ಸಿನೇ. ನಮ್ಗೇನ್ ಪರಿಚಯ ಇಲ್ಲ. ಇದು ಫೋನ್ ಮಾಡಿದ್ರೆ ಯಾವ್ದೋ ಒಂದ್ ಇದ್ರಾಗ ರೂಟಾಗೆ ರಾಂಗ್ ನಂಬರ್ ಅಣ್ಣ ಅಂತಂದ್ರೆ, ಯಾರ ನಮ್ಮ ಮನೆಯವ್ರಿಗೆ ಮಾಡಕ್ ಹೋಗಿ ನಿಮಗ್ ಬಂದ್ ಕಾಣಣ್ಣ ಅಂತ ಅಂದ್ರು. ಅವಾಗಿಂದ ಫೋನ್ ಮಾಡ್ತಿದ್ರು, ಹಂಗಾಗಿ ಫೋನ್ ಮಾಡ್ದು ಅಣ್ಣ. ನಮ್ಮ ಅಣ್ಣಂಗ್ ಫೋನ್ ಮಾಡ್ತೀನಿ ಅಂತಾಳೆ ಯಾವಾಗನ. ಅಣ್ಣ? ಬಳ್ಳಾಪುರ ನರಸಿಂಹಣ್ಣ ಅಂತ ಅವ್ರೆ ನಮ್ಮೂರಾಗೆ. ಅವ್ರಿಗೆ ಫೋನ್ ಮಾಡ್ತೀನಿ ಅಂತಾಳಣ್ಣ. ನಾನೆಲ್ಲ ನಿಮ್ಮ ಅಣ್ಣವ್ರನ್ನ ದೂರ ಸಂಬಂಧ ಅಂತ ಅಂದ್ಲು. ಎಷ್ಟ್ ಜನ ಅಕ್ಕಂಗಿದ್ದೀರ ಅವರು? 3 ಜನ ಅಣ್ಣ. ನೀವು ಯಾವ ದೇವ್ರ ಹಾಕಲ್ ನೀವು? ಯಾವ ದೇವ್ರ ಹಾಕಲ್ ನೀವು? ಆಂಜನೇಯ ಸ್ವಾಮಿ. 3 ನಾಮ. 3 ಜನನಾ? ಹ್ಞೂ ಅಣ್ಣ. ಇವಾಗ ದಿನ ಇಕ್ಕಂತೀರ ಎಲ್ಲ ವಾರದ ದಿನ ಇಕ್ಕಂತೀರ ನಾಮನ? ವಾರ ದಿವಸ. ಒಳ್ಳೆ ಹೆಂಡತಿ ಪಡೆದಿದ್ದೀರ, ನೀವೇ ಪುಣ್ಯವಂತರು. ನೀವು ನಿಮ್ಮ ಹೆಂಡತಿ ಪುಣ್ಯವಂತರಲ್ಲ ಅಣ್ಣ, ನೀವು ಪಡೆದಿರೋದು. ಏನೋ ನಾವ್ ಅದನ್ನೆಲ್ಲ ಹೇಳಕ್ ಆಗ್ಬೇಕಾ? ನಮಗ್ ಕಂಡ ಮಟ್ಟಿಗೆ ನೀವು ಪುಣ್ಯವಂತರು. ಡೈಲಿ ಕೇಳಬೇಕಾಗತ್ ನಾಮ ಇನ್ ಮುಂದೆ. ಹೌದಾ? ಆಯ್ತಣ್ಣ. ಅದೇನೋ ಮಾತಾಡ್ತಾಳೆ ಅಂತ ಅಣ್ಣ ಹತ್ರ ಕೊಡ್ತೀನಿ ನೋಡಿ ಅಣ್ಣ. ಹೇಳಿ ನರಸಿಂಹಣ್ಣ. ಹೇಳಿದೀನಿ ಬಿಡವ. ಅಪ್ಪ ನನಗೆ ಫೋನ್ ಮಾಡಕ್ ಹೋಗ್ಬೇಡಿ, ಹೇಳಿದೀನಿ. ಪುಣ್ಯವಂತರು ಇಂತ ಹೆಣ್ಮಗ್ ಇಂಥವ್ರನ್ನ ಪುಣ್ಯ ಮಾಡಿ ಪಡೆದಿರ್ಬೇಕು. ಡೈಲಿ ಕೇಳ್ರಿ ನಾಮ ಅಂತ ಹೇಳಿದೀನಿ. ಅವರು ಹಲೋ ಹಲೋ, ಇವತ್ತು ಗಾಡಿಗೆ ಹೋಗಿಲ್ಲ, ನಾಳೆ ಫೋನ್ ಮಾಡ್ತೀನಿ. ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ ಮೆಡಿಕಲ್ ಆಗಿ ಹೋಗಿ ಅದ್ ಹಾಕೋಣದು. ಹಲೋ ಹಲೋ. ನಿಮ್ಮ ತುಳಿನ ತುಣ್ಣೆ ಕೈಕೆ ಸೋಳೆ ಮುಂದೆ ಈಗ ಮೆಡಿಕಲ್ ಗಂಡ ಅಲ್ಲೇ ಅವನಂತೆ ಮೆಡಿಕಲ್ ತಗೊಂಬ ಅಂತೀನಿ. ತಾಯಿನ ಅವ್ರು ಹೋಗ್ತಾರೆ. ಇವತ್ತು ರಜಾ ಹಾಕಿದ್ದಾರೆ. ಬೆಳಿಗ್ಗೆ ಫೋನ್ ಮಾಡ್ತೀನಿ 9:10 ಗಂಟೆಗೆ. 11 ಗಂಟೆಗೆ ಇಲ್ಲಿ ಬಂದ್ಬಿಡು, ಅಡ್ರೆಸ್ ಹೇಳ್ತೀನಿ, ಬಸ್ಸಾಗ ಬರ್ಬೋದು. ಅವ್ರು ಹೋಗ್ತಾರೆ ನಾಳೆ ಗಾಡಿಗೆ ಹೋಗ್ತಾರೆ. ಇರಲ್ಲ, ಇವತ್ತು ಇರ್ತಾರೆ. ಇವತ್ ಬರ್ತೀರ ನೀವು? ಇವತ್ತು ನೀವು ಬರ್ತೀರಿ ಅಂತ ಅಂದ್ರೆ ನಾನೇ ನರಸಿಂಹಣ್ಣ ಏನೋ ಮನೆ ಕರಿತೈತೆ ಅಂತ ಹೇಳ್ಬಿಟ್ಟು ಬರ್ತೀನಿ. ಎಲ್ಲಿಗೆ ಬರ್ಬೇಕು ಹೇಳ್ರಿ, ಅಲ್ಲಿಗೆ ಬರ್ತೀನಿ ನಾನು. ಎಲ್ಲಿ ಇರೋದದು? ಎಲ್ಲಿ ನೀವು ಇರೋದು? ಎಲ್ಲಿ ಹೇಳು? ನಾನು ಹೇಳಲ್ಲಪ್ಪ, ನಾನು ಊರ ಹೆಸರು ಹೇಳಲ್ಲ. ಅಯ್ಯೋ ಸೀತಾ ಮಾತೆ, ಶ್ರೀರಾಮನ ಹೆಂಡತಿ ಮಾತಾಡ್ತಿಯಲ್ಲವ ಅಮ್ಮ ಅನ್ನಕ್ಕೆ. ಶ್ರೀರಾಮ್ ಹೆಂಡತಿ ಅಗ್ನಿ ಪ್ರವೇಶ ಮಾಡಿ ಇದು ಅವನು ಎಷ್ಟು ಹುಡುಕ್ಯಾಡ್ದನ್ ಗೊತ್ತರ ಅವ್ರ ಹೆಂಡತಿ ಕಳ್ದಾಗ. ಇಲ್ಲಡಿ. ಹಲೋ ಹಲೋ, ನೀನು ಎಲ್ಲಿ ಇಲ್ಲಿ ನಮ್ಗೆ ಗೊತ್ತಾ? ಅಲ್ಲಿ ಬಂದ್ರೆ ಅಲ್ಲೆಲ್ಲೂ ಬೇಡ. ನಮ್ಮನೆಯಲ್ಲಿ ಬಂದ್ರೆ ಅವ್ರು ಯಾರು ಇರಲ್ಲ, ಮಕ್ಕಳೆಲ್ಲ ಸ್ಕೂಲ್ ಹೋಗಿರ್ತಾರೆ. ಹಲೋ ಹಲೋ, ನೀನು 11 ಗಂಟೆಗೆಲ್ಲ ಬಂದ್ರೆ ಸಾಯಂಕಾಲ 4 ಗಂಟೆ ತನಕ ಇರ್ಬೋದು. ನಾನು ಬಟ್ಟೆ ಎಲ್ಲ ಬಿಚ್ಚಾಕ್ತೀನಿ, ನೀನು ಎಲ್ಲ ಬಟ್ಟೆ ಬಿಚ್ಚಾಕಿ ನೀನು ಚೆನ್ನಾಗಿ ಮಾಡ್ಬೇಕು. ನಾನು ಅವಾಗ ಅಂತೀನಿ. ಏನಂತೀಯ? ಸುಖ ಕೊಡ್ತೀನಿ ಚೆನ್ನಾಗಿ ಅಂದ್ರೆ. ಸಾಯನಾಕ್ಯ ಯಾವ್ದೋ ಜನ್ಮದಾಗ ನೀನ್ ನಾಯಿಯಾಗಿ ಹುಟ್ಬೇಕಾಯ್ತು. ಇವ್ರೆ ಸ್ವಲ್ಪ ಅವ್ರೆ ಹೆಂಗೆ ಬಡ್ಕಂತ ಇದ್ದೆ ಗೊತ್ತಾ? ಈ ಕಡೆಗೆ ಅಲ್ಲಿ ಎದುರುಗಡೆ ಹೋಗ್ತಿದ್ ನಾಯಿ ಇಷ್ಟೇ ತಿರಿಕಂತು ನೀನ್ ಬಡ್ಕೊಳ್ಳೋದ್ ನೋಡಿ. ಯಾವ್ದು ನಾಯಿ ಗೊತ್ತಾ ಮಗ? ನಾಯಿ ಅದ್ ಯಾವ್ದೋ ನಾಯಿ ಕುನಿ ಎಷ್ಟೇ ತಿರಿಕಂತು ಸರ್. ನೀ ಅಲ್ಲಿ ಇವ್ರೆ ಯಾರೋ ರಾಣಮ್ಮರೆ
ರಾಣಿ ಇದು ಅಲ್ಲೊಂದ್ ನಮ್ಮ ಮನೆ ಬಾಗ್ಲ ನಾಯ್ಕುನಿ ಹ್ಮ್ ನೀವ್ ಹಂಗಂದ ಬಡ್ಕೊಂಡ್ ನೋಡ್ಬಿಟ್ಟು ಇಟ್ಕೆ ತಿರಿಕೆ ಅಂತು ಶಿಲ್ಪ ಅವ್ರೆ. ತಡೀರಿ ಅವ್ರು ನಮ್ಮ ಮನೆ ಆಚೆಗೆ ಹೋಗ್ತಿದ್ದಾರೆ. ಹೋಗ್ ಬರ್ತೀರಾ? ಹೋಗ್ಬಿಟ್ ಬಾ ಹೋಗ್ರಿ. ಹೋಗ್ಬಿಟ್ ಬಾ ಹೋಗ್ರಿ. ಹೇಳಿ ಅವ್ರು ಆಚೆ ಹೋದ್ರು. ಕೆಟ್ಟ ಇನ್ನೆಂತ ಇವ್ರು ಅಂತ ಹೇಳ್ತೀರಾ ಲೆಕ್ಕ ಹಾಕಿ ನೀವು. ನರಸಿಂಹಣ್ಣ ಓ ಅದಲ್ಲ ಚಿನ್ನು, ಹೇಳ್ ಚಿನ್ನು, ಇನ್ನೇನು ಅವ್ರು ಹೋದ್ರಲ್ಲ ನರಸಿಂಹಣ್ಣ ಅಂತ ಈಗೇನು ಅನ್ಬೇಕು? ಚಿನ್ನು ಹೇಳ್ ಚಿನ್ನು. ಇಂಥ ಗಂಟೆ ಇಲ್ಲೇ ಇದ್ರು ಅವರು. ಈಗ ಹೋದ್ರು, ಎಲ್ಲ ಆಚೆ ಕಡೆ ಓಡಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು. ನೋಡಿ ನಾವು ಇವತ್ತು ನಾಳೆ 2 ದಿನ ಅವರು ಕಷ್ಟ ಸುಖ ನೋಡ್ರ ಅವರು. ಅವ್ರನ್ನ ಕೈ ಕಾಪಾಡಿ ನಿಮ್ಗೆ ಮುಕ್ತಿ ಸೇರುತ್ತೆ ಶಿಲ್ಪ ಅವ್ರೆ. ಇನ್ನ ಇಷ್ಟದಿಂದ ಆಡಿದ ಆಟ ಬಿಟ್ಬಿಟ್ಟು. ಹೌದಾ? ನನ್ಗೇನು ನೀನ್ ಹೆಂಗನ ಮಾಡಿ ಒಂದ್ ದಿವಸ ಸುಖ ಕೊಡ್ಬೇಕಲ್ಲ. ನೀನ್ ಹೆಂಗನ ಮಾಡಿ ಒಂದ್ ದಿವಸ ಸುಖ ಕೊಡ್ಬೇಕಲ್ಲ ನನಗೆ. ಸುಖ ಕೊಡ್ಬೇಕು ಅಂತ ಅಂದ್ರೆ ಇದು ನಿಮ್ಮ ಯಜಮಾನ್ರು ಎಷ್ಟು? ನಿಮ್ಮ ಯಜಮಾನ್ರು ಫಸ್ಟ್ನೇ ಮದುವೆನ 2ನೇ ಮದುವೆನಾ? ನಿಮ್ಮ ಯಜಮಾನ್ರು ಫಸ್ಟ್ನೇ ಮದುವೆನ 2ನೇ ಮದುವೆನಾ? ಅದ್ ಎಷ್ಟನ ಆಗ್ಲಿ, ಅದೆಲ್ಲ ರೂಮಿಗೆ ಬರ್ತೀರ, ರೂಮಲ್ಲಿ ಕೂತ್ಕೊಂಡು ನಿನ್ ಬಟ್ಟೆ ಬಿಚ್ಚಾಕಿ ನಿನ್ ಸಾಮಾನು ಹಿಡ್ಕೊಂಡು ನಾನ್ ನೀವಿ ಪಾವಿ ನೀನಂತೂ ಇಲ್ಲೆಲ್ಲ ನೆಕ್ಕಲ್ವಾ? ನೀನಂತೂ ಇಲ್ಲೆಲ್ಲ ನೆಕ್ಕಲ್ವಾ? ಎಷ್ಟು ಜನ ಕೊಟ್ಟಿಗೆ ಸುಳ್ಳೆ ಮುಂದೆ ನಾನೇನು ನಾಯಿ ಕೆಟ್ಟೋದ್ನಲ್ಲ ಚಿನಾಲಿ ಅನ್ನ ತಿನ್ನಪ್ಪ. ಹಲೋ ಉಂಟು ಯಾಕೆ ನಿಮ್ಮಮ್ಮನ ಮಗ ಯಾಕೆ ನಿಮ್ಮಮ್ಮನ ಹಂಗ ಹೊಡೆಯೋದ್ ನೀನ್ ಸಾಯನ ಹಾಕ್ಯ ಮೆಟ್ಟ ಬಿದ್ನಲ್ಲ ನೀನ್. ಹಲೋ ನಿಮ್ಮಮ್ಮ ತುಳಿಕ ನೀನ್ ಹೇಳಿ. ಬಾ ಮಂತಕ್ ಬಂದ್ರೆ ಯಾಕೆ ಬರ್ಲಿಲ್ಲ ನರಸಿಂಹಣ್ಣ? ನೀನ್ ಸಾಯನ ಹಲೋ ನಿಮ್ಮ ಅಮ್ಮನ ಜಾತಿಗಳನ್ನ ಸುಮ್ಮನೆ ಆಯ್ತು ನೀನ್ ಸಾಯನ ಆಯ್ತು ಯಾವ್ದಾರ. ಹಲೋ ನರಸಿಂಹಣ್ಣ, 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 ನರಸಿಂಹಣ್ಣ ತರವಲ್ಲ ತಾಗಿ ನಿನ್ನ. ಹಲೋ ಹಲೋ ನಿಮ್ಮ ಅವ್ನ್ ಅಲೋಗ್ರ ಪುಣ್ಯಕ ನೀನ್ ತಾಯಿನ ಹಾಕ ಎಲ್ಗೋಗ್ ಬಿದ್ಬಂದಣ? ನಿಮ್ಮ ಅವ್ನ್ ದೇಗ್ಸಾಗ ಹೋಗಿ ಬಿದ್ ಬಂದೆ. ತರವಲ್ಲ ತಾಗಿ ನಿನ್ನ ತಂಬೋರೆ ತಾರ ಪರದೆ ಬಾರಿಸಾದೇರೋ ತಂಬೋರೆ. ಹಲೋ ಹೊಟ್ಟೆಲ್ಲ ಕೆಸರಾಗಿ ಹೋಗಿ. ಹಲೋ ನಿಮ್ಮ ಅಮ್ಮನ್ ಕೈ ಬೆಳಿ ನಮ್ಮ ಅಪ್ಪ ಬಂದೈತ್ ನೋಡಿ ಮಾತಾಡ್ತದೆ, ಕೊಡ್ತೀನಿ ದುಡ್ಡು ಇಸ್ಕೊಂಡಾಗ ಬರೇಳ್ರಿ. ಹಲೋ ತುಂಬ ನೀವು ನಿಮ್ಮ ಲೇ ಕಾಸು ಇಸ್ಕೊಂಡೋಗಿ ಬಾರ್ಲ ಬರೀ ಲೇ. ನೀನು ಶಾರ್ಟ್ ಹಾಕ್ಸ ಮತ್ತೆ ಕುಡಿದ್ಕೊಂತಿದ್ಯಲ್ಲ. ಲೇ ಕಾಸು ಇಸ್ಕೊಂಡೋಗಿ ಬಾರೋ ನರಸಿಂಹ. ಬಟ್ಟೆ ಎಲ್ಲ ಅರ್ದು ಕುಂತವೆ. ಲೇ ನರಸಿಂಹವು ಎಲ್ ಬಿದ್ದಲ್ಲ? ಚಟ ತಾರೆ ಬಿದ್ದೆ. ಕುಡ್ದಿದ್ದೇನೋ? ಅಲ್ಲ ಕುಡ್ದು ಗಾಡಿ ಓಡಿಸ್ತಿದ್ದೆಲ್ಲ. ಏಯ್ ಥೋ ನೀನ ವಾಲಸ್ ನನ್ನ ಮಗ, ನೀನು ಎಲ್ಲಿ ಬುದ್ಧಿ ಕಲಿತೀಯವ? ಎಲ್ಲಿ ಕುಡ್ದು? ಏ ನರಸಿಂಹ ಆಯ್ತು ಸ್ವಾಮಿ, ರಾತ್ರಿ ಮಾತಾಡಿದ್ವಲ್ಲ ಅದೆಲ್ಲ ರೆಡಿ ಮಾಡಿರೋ ಸ್ವಾಮಿ. ನಾನು ಸ್ನಾನ ಮಾಡ್ತಾ ಇದ್ದೀನಿ. ಆಯ್ತು ಸ್ವಾಮಿ, ಒಳ್ಳೇದು ಒಳ್ಳೇದು ಸ್ವಾಮಿ. ಓಯ್ ಹಲೋ ಹಲೋ, ಒಂದು ನಿಮಿಷ ನೀನ್ ಹೇಳ್ದಂಗಲ್ಲ ನಾನ್ ಕೇಳೋದು. ನೀನೇನ್ ನನ್ ರೆಡಿ ಮಾಡೋ ಅನ್ನೋದು? ಒಂದ್ ನಿಮಿಷ ನಾನೇನು ಕೇಳೋದಕ್ಕೆ ನಿನಗ್ ಫೋನ್ ಮಾಡಿರೋದು. ನೀನ್ ರೆಡಿ ಮಾಡ್ಕೊಳೋದ್ ನನಗ್ ಗೊತ್ತೈತೆ. ಅದೊಂದ್ ಕೆಲಸ ಮಾಡಕ್ಕೆ 100 ನನ್ನ ಹತ್ರ ಸೇವಕರು ಇದ್ದಾರೆ. ನೀನ್ ಅದನ್ನ ಹೇಳ್ಬೇಡ, ಗೊತ್ತಾಯ್ತಾ? ಬೆಳಗ್ಗೆ ಅವನಿಗೆ ಮಾಡಿ ನಾನು ಯಾರ ಮಾಡಿವ್ರಿ ಅಂತ. ಹೇಳಿ ಸ್ವಾಮಿ.
ಅಲ್ಲ ನೀನೇನ್ ನನ್ಗೆ ರೆಡಿ ಮಾಡ್ಕೊ ಅಂತ ಹೇಳೋದು? ದುಡ್ಡು ಕೊಟ್ಟಿದ್ಯಾ? ಏನ್ಕರ ದುಡ್ಡು ಇಸ್ಕೊಂಡಿದ್ದೀನಿ ನಾನು ನಿನ್ನ ಹತ್ರ? ಇಲ್ಲ ಸ್ವಾಮಿ. ಮತ್ತೆ ಏನು ಅಷ್ಟು ರೋಪ ಕೆಲ್ಸದ ಆಳ್ಗಳಿಗೆ ಹೇಳ್ದಂಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಸ್ವಾಮಿ, ಆಯ್ತು ಆಯ್ತು ಅಂತ ಕಟ್ ಮಾಡ್ತಿದ್ಯಾ? ಅದ ಶಕ್ತಿ ತುಂಬ್ತೀನಿ ಅಂದ್ರಲ್ಲ. ಶಕ್ತಿ ತುಂಬೋದಕ್ಕೇನೆ. ಮತ್ತೆ ನಾನು ಏನೋ ಒಂದು ವಿಷಯ ಕೇಳ್ಬೇಕಾಗಿತ್ತು. ನಿನ್ ಮನೆ ಇರೋದು ಯಾವ ದಿಕ್ಕಿಗೆ? ಇದು ಸೂರ್ಯ ಹುಟ್ಟದಲ್ಲ ಆ ಕಡೆಗೆ. ಸೂರ್ಯ ಹುಟ್ಟದ? ಸೂರ್ಯ ಹುಟ್ಟೋ ದಿಕ್ಕಿಗೆ ಇಲ್ವಲ್ಲ ನಿನ್ ಮನೆ? ಹುಡ್ತಾ ಇದ್ದಾನೆ ಸೂರ್ಯ, ಎದುರುಗಡೆಗೆ ಬಾಕ್ಲು ಇಲ್ವಲ್ಲ ನಿಂದು. ಯಾ ಕಡೆಗೆ ಇದು? ಚೋಳೂರ್ ಕಡೆಗೆ ನಿಮ್ ಮನೆ ಯಾವ ಕಡೆಗೆ ಐತೆ? ತುಮಕೂರು ಕಡೆ ಬಾಕ್ಲು, ತುಮಕೂರು ಕಡೆಗೆ ಬಾಕಲ್ ಸ್ವಾಮಿ. ತುಮಕೂರು ಕಡೆಗೆ ಅಲ್ಲ, ಕುಣಗುಲ್ ಕಡೆಗೆ ಇರ್ಬೇಕು ನಿನ್ ಬಾಕ್ಲು. ಕುಣಗುಲ್ ಕಡೆಗೆ ಇದು ಬಾತ್ರೂಮ್ ಸ್ವಾಮಿ, ಬಾತ್ರೂಮ್ ಬಾಕ್ಲು. ಹೌದಾ? ಏನ್ ಫೋನ್ ಮಾಡೋದಿಲ್ಲ, ಬರ ಅಂತ ದಡ ಬಡ ಅಂತ ಇದು. ಹಲೋ ಹಲೋ, ಈಗ ಕಾಲ ಸಂವತ್ಸರೆ ತೊಂದರೆ ಆಯ್ತಾ? ಬರೇ ಇದನ್ ಕೇಳಿ ಒಟ್ಟು ಅನ್ಕೊಂಡ್ ನನಗೆ. ಹಲೋ ಹಲೋ ಸ್ವಾಮಿಗಳೇ. ಅಲ್ಲೇ ಎಲ್ಲೋ ಹೋಗ್ತಿದ್ಯಲ್ಲಪ್ಪ? ಇಲ್ಲ ಸ್ವಾಮಿ, ರೋಡಾಗ ನಿಂತಿದ್ದೀನಿ. ಇಲ್ಲಿ ಎಲ್ಲ ಅವರು ಕೇಳಿಸ್ಕೊಂತಾರೆ. ಏನೋ ಮಾಡ್ತಾ ಹೇಳ್ತಾವ ಅಂತ ಇವ್ರೆಲ್ಲ ತಿಳ್ಕೊಂತಾರ. ಹೌದಾ? ಕಾಲ ಸಂವತ್ಸರ ಕಾವಲಿದಿಂದ ಕಾಲ ಸಂವತ್ಸರಿನ ಕಾಲಿದ ಶೋಭಿದ ಅಲಸಿದಿಂದ ಲಿಂದ ಅಲಿಸವಿದ. ಒಳ್ಳೆ ಸ್ವಾಮಿ, ಅರ್ಜೆಂಟ್ ಬರ್ತಿದ್ವಿ. ಹಲೋ ಅಡಾಕಿದ್ದೀನಲ್ವ? ಹಲೋ ಹಲೋ, ಏನದು? ಇಲ್ಲದಲೆ ಹಲೋ, ಇಲ್ಲದಲೆ ತಾಂತಿದ್ದೆ ಸ್ವಾಮಿ. ಓಂ ಗುರುಭ್ಯೋ ನಮಃ. ಸ್ವಾಮೀಜಿ ಹೇಳ್ತಾರೆ, ಒಂದು ಮಾತನ್ನು ಕೇಳು. ಆಯ್ತಾ? ನೋಡು, ವಿಳ್ಯದೆಲೆ ಮಾಡ್ಕೊಂಡ್ ಬಂದಿಯ ಲಕ್ಷ್ಮಿ. ಒಳ್ಳೇದು ಸ್ವಾಮಿ, ಒಳ್ಳೇದು. ಇಳದೆಲೆ ಮಾಡ್ಕೊಂಡ್ ಬಂದ್ರ ಸ್ವಾಮಿಗಳು ಯಾರು? ಒಳ್ಳೇದು, ಅದೆಲ್ಲ ಒಳ್ಳೇದಾಗುತ್ತೆ. ನನಗೂ ಯಾಕೋ ರಾತ್ರಿ ಹಂಗೆ ಆಗ್ತಾ ಇದೆ. ಹೇಳಿ ಸ್ವಾಮಿ. ನಿನ್ಗೆಲ್ಲ ಒಳ್ಳೇದಾಗೋ ಟೈಮ್ ಒಳಗ್ ಬಂದೈತೆ. ಆಹಾರ ಸೇವನೆಯಿಂದ ಇದು ಪರಿಪತ್ರಗಳಾಗಿ ಈಗಿನ ಪದಾರ್ಥಗಳು ತುಂಬಾ ಇಲ್ಲಪ್ಪ, ಎಲ್ಲ ಈ ಕಲಮಿಶ್ರಿತ ವಿಷ ಮಿಶ್ರಿತ ಆಹಾರಗಳಾಗಿ ಯಾಕೆ ಎಲ್ಲ ತುಂಬಾ ಆರೋಗ್ಯ ಸರಿಯಾಗಿಲ್ಲಪ್ಪ. ಎಲ್ಲರ ಆರೋಗ್ಯನೂ ನಾವು ಸರಿ ಮಾಡ್ತೀವಿ. ನಿಮ್ದೆ ಏನು ಸೌಂಡ್ ಬಂದಂಗ ಆಗುತ್ತೆ, ನಿಮ್ದೇ ಆರೋಗ್ಯ ಸರಿ ಇಲ್ಲ ಕಾಣುತ್ತಪ್ಪ. ಅದೇನೆ ಯಾಕೋ ಒಂದ್ ಸ್ವಲ್ಪ ಗ್ಯಾಸ್ ಟ್ರಬಲ್. ಹೇಳಿ ಸ್ವಾಮಿ, ಆಮೇಲೆ ಮಾಡ್ತೀನಿ ಸ್ವಾಮಿ ನಾನೇ. ಹಲೋ, ಒಂದ್ ನಿಮಿಷ, ನನಗೆ ಬೇರೆ ಕೆಲ್ಸಗಳಿದಾವೆ, ಸಮಾಧಾನ ಮಾಡ್ಕೋ. ಏನ್ ಮಾಡಕ್ಕಾಗುತ್ತೆ? ಅವೆಲ್ಲ ದೈವ ಲಿಖಿತ, ಅವೆಲ್ಲ ಅಲ್ವಾ? ದೈವ ಲಿಖಿತ. ಇದು ಹೇಳಪ್ಪ ಪಾಪ, ಇದು ಒಂದಿಷ್ಟು ಇದನ್ ಕೊಡ್ತೀನಿ. ಇದು ಏನೋ ಇಲ್ಲಿ ಯಾರು ಕಟ್ಟಿರೋದೆಲ್ಲ ಬಳದಾಕ್ತಾರ ವಾಸನೆ. ಇವ್ರೆ ಒಂದ್ ಪ್ಯಾಕೆಟ್ ಕೊಡ್ತೀನಿ. ಯಾರು ಕಟ್ಟಿ ಹೋಗ್ಬಿಟ್ಟವ್ರಿ. ಇಲ್ಲ, ಇಬ್ರು ಸೌಂಡ್ ಬಂದಿಲ್ಲ ವಾಸನೆ. ಆಮೇಲೆ ಮಾಡ್ತೀನಿ, ಆಮೇಲೆ ನಾನೇ ಮಾಡ್ತೀನಿ ಸ್ವಾಮಿ. ತಡಿಯಪ್ಪ ಒಂದ್ ನಿಮಿಷ, ಇಲ್ಲೇನೋ ಗಲೀಜಾಗಿದೆ, ವಾಸನೆ ಬರ್ತಾಯಿ ಸ್ವಾಮಿ. ಒಂದು ನಿಮಿಷ ತಡಿ. ಆಯ್ತಾ? ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದೀನಿ. ಇವತ್ ರಾತ್ರಿ ನಾನು ಮಾಡ್ಬೇಕಾಗಿರೋದು, ನಿನ್ನೊಂದು ಮೂರ್ತಿ ಮಾಡ್ತೀನಿ, ಗೊಂಬೆ. ನಿಂದು ಮಚ್ಚೆ ಎಲ್ಲೈತೆ? ಮಚ್ಚೆ ಮೈ ಮೇಲೆ ಮಚ್ಚೆ ಇದು ಮೇಲೆ ಮ್ಯಾಗಡೆ ಅಲ್ಲೇ ಪಕ್ಕನೆ ಕೂದಲು ಮಧ್ಯದಾಗ ಐತೆ. ಕರೆ ಮಚ್ಚೆ. ಈಗ ಐತ ಇಲ್ಲೋ ನೋಡ್ಕೊಳಪ್ಪ ಒಂದ್ಸರಿ. ಇಲ್ಲೆಲ್ಲ ಜನ ಹೆಂಗಸರುಗಳು ಪಾತ್ರೆ ತೆಗ್ತಾವ ಸ್ವಾಮಿ.
ತೂ ಅಂತ ಬಿಟ್ರು ನೀನ್ ಆಮೇಲೆ ಮಾಡ್ತೀನಿ ಸ್ವಾಮಿ. ಅಲ್ಲಪ್ಪ ಮತ್ತೆ ಐತೋ ಇಲ್ಲ ನೋಡಪ್ಪ. ನೋಡ್ತೀನಿ, ನೋಡಿ ಫೋನ್ ಮಾಡ್ತೀನಿ ಸ್ವಾಮಿ. ಈಗ ಹಂಗೆ ನೋಡಪ್ಪ, ನಂಗೆ ಟೈಮ್ ಐತೆ, ಬೇರೆ ಕೆಲ್ಸಗಳಿದಾವೆ. ಇದು ಯಾರೋ ವಾಂತಿ ಗಲೀಜು ವಾಶ್ ಬರ್ತಾಯ್ತು ಸ್ವಾಮಿ. ಸ್ವಲ್ಪ ಇದನ್ನ ರೆಡಿ ಮಾಡ್ತೀನಿ, ಕೆಳಗೆ ಹಾಕ್ತೀನಿ. ನನಗೆ ವಾಂತಿ ಬಂದಂಗೆ ಆಗ್ತಾ ಇದ್ರು. ಯಾರೋ ವಾಂತಿ ಮಾಡ್ಕೊಂಡಿದ್ರೆ ಅದು ಬೆಳಗ್ಗೆ ಯಾಕನ ಮಾಡಿದೆ ನಾನು. ಹಲೋ ಹಲೋ, ಅದು ವಾಂತಿ ಇಂತ ನೋಡ್ಕೊಂಡು ನೋಡಪ್ಪ, ಯಾರೋ ಮಾಡ್ಬಿಟ್ಟಾರೆ ಸ್ವಾಮಿ ಪರಮಾತ್ಮ. ಯಾಕೋ ಹೊಟ್ಟೆ ಆರೋಗ್ಯನೇ ಸರಿ ಇಲ್ಲ ಈಗ ಮಗ. ಹಲೋ, ಇದೊಂಚೂರು ಗುಡಿಸ್ತೀಯ, ಅಷ್ಟು ಬರ್ತೀವಿ. ಹಲೋ, ಆಮೇಲೆ ಮಾಡಿ ಸ್ವಾಮಿ, ಆಮೇಲೆ ಮಾಡ್ತೀನಿ ಬಿಡಿ ಸ್ವಾಮಿ. ಇಲ್ಲ ಯಾಕೋ ಆರೋಗ್ಯ ಸರಿಯಾಗಿಲ್ಲ, ಆಮೇಲೆ ಮಾಡಕ್ ಆಗಲ್ಲ. ತೋರಿಸಿ ಹೇಳಿ, ಅಷ್ಟು ಮಾಡ್ತೀನಿ. ತೋಲ್ ಅಂತ ಬಿಡು. ಹಲೋ ಹಲೋ, ಹೇಳಿ. ನಮಸ್ತೆ ಅಣ್ಣ. ನಮಸ್ಕಾರ. ಯಾರು? ಮೈ ಮಹಬೂಬ್ ಸಾಬು. ನಮಸ್ಕಾರ. ಇದು ಸ್ವಲ್ಪ ಆಮೇಲೆ ಮಾಡಿ ಅಣ್ಣ, ನಿಮ್ ಮಗನ್ಗೆ ಮದ್ವೆ ಅಂತೆ. ನಮ್ ಮದ್ವೆನೂ ಇಲ್ಲ, ಯಾವ್ದು ಇಲ್ಲ. ನಾವು ಯಾರು ನಂಬರ್ ಕೊಟ್ಟರು? ಅಣ್ಣ, ನಿಮ್ ಮಗನ್ಗೆ ಬುಧವಾರಕ್ಕೆ ಗುರುವಾರಕ್ಕೆ ಮದ್ವೆ ಅಂತ ನಾವು ಬರ್ತಾ ಇದೀವಿ 5 ಜನ. ಮದುವೆ ಅಲ್ಲ, ಇದು ಯಾವ್ದು ನಮ್ಗೆ ಏನೂ ಇಲ್ಲ. ನಂಬರ್ ಕೊಟ್ಟಾರ ಯಾರು? ಇಲ್ಲ, ಅವ್ರು ಕೊಟ್ರು ರಂಗಸ್ವಾಮಿ. ಆಯ್ತು, ನಮಸ್ಕಾರ. ಬರ್ತಾ ಇದೀವಿ ಅಣ್ಣ. ಚೋಳೂರ್ ಹತ್ರ ಎಲ್ಲ ಮದ್ವೆ? ಕಾಯಿಲೆ ತಂದು ಕೊಟ್ರಲ್ಲ ಇಡೀ ಪ್ರಪಂಚನೇ ಕಾಯಿನಾಕಿ ಅದಾರ. ಆಯ್ತು ಅಣ್ಣ, ಚೋಳೂರ್ ಹತ್ರ ಎಲ್ಲಣ್ಣ? ಇದ್ರಾಗ ಅದು ಬೆಂಗಳೂರಾಗ ಎಲ್ಲ, ಬೆಂಗಳೂರಾಗ ಕೂಡ ಆಗ್ತಾರೆ. ಇಲ್ಲಿ ದೊಡ್ಡ ಆಸ್ಪತ್ರೆ ಪೂರ್ತಿ ತಗೊಂಡವ್ರು. ತುಮಕೂರು ದೊಡ್ಡ ಆಸ್ಪತ್ರೆ ತಗೊಂಡವ್ರೆ. ಆಮೇಲೆ ಇದು ಎಲ್ಲ ಪೂರ್ತಿ ಅದಕ್ಕೆ ಅದೇ ಕೊರೋನಾ ಬಂದಿರೋದಲ್ವಾ ಆಸ್ಪತ್ರೆಗೆ. ಹಲೋ, ರಂಗನಾಥ ಸ್ವಾಮಿ ದೇವಾಲಯದಾಗೆ ನಿಮ್ದು ಮಗಂದ್ಗೆ ಪೂಜೆ ಮದ್ವೆ. ಮಗಂದ್ಗೆ ರಂಗನಾಥ ಸ್ವಾಮಿ ದೇವಸ್ಥಾನದಾಗೆ ಮಗಂದ್ಗೆ ಮದ್ವೆ ಅಲ್ವಾ? ನಾವು ಬಂದ್ಬಿಡ್ತೀವಿ. ನಿಮ್ಮ ಅಮ್ಮನ್ ನೀನ್ ಬರೋದು ಬೇಡ, ನೀನ್ ಮಾತಾಡೋದ್ರಾಗ ಎಲ್ಲ ನೀನ್ ಕೊರೋನಾ ಬಂದೈತಿ, ಬರೋದು ಬೇಡ. ನೋಡ್ದ ನೋಡು, ನೋಡಿ ಕೆಂಪ ಇರೋದ ಬಂದ್ರೆ ಕಾಯಿಲೆ ಅಂಟ್ಕೊಂಡಿರುತ್ತ. ಆಮೇಲೆ ನಮ್ಮನ್ನು ತಗೊಂಡೋಗತ್ತೆ ಎಂತದ ಕೂಡ ಇಕ್ಕಿ. ಹಲೋ, ಬರ್ಬೇಡ್ರಿ ಅಂದ್ಬಿಡು. ಮದುವೆ ಮಾಡಲ್ಲ ಅವ್ರು. ಹಲೋ, ಅವ್ರು ಮದುವೆ ಮಾಡಲ್ಲ ಕಣಪ್ಪ. ನೀನು ಯಾವನು ಮಾತಾಡೋದು ಮುಚ್ಕೊಂಡು ಅವನಿಗೆ ಫೋನ್ ಕೊಡು. ನೀನ್ ಯಾಕೆ ಫೋನಲ್ಲಿ ಮಾತಾಡೋದು? ನಾನೆಮ್ಮ ಇರೋದು ಅದಕ್ಕೆ. ಮದುವೆನೂ ಮಾಡಲ್ಲ, ಯಾತ್ರದೂ ಇಲ್ಲ. ನೀವು ಮೊದ್ಲು ಕಾಯಿಲೆ ತೋರ್ಸ್ಕೊಂಡ್ಬಿಡು, ಆಮೇಲೆ ಎಲ್ಲರೂ ತಂದಿಕ್ಕೀಯ. ಇಲ್ಲ ಅಣ್ಣ, ನಮ್ದಕ್ಕೆ 5 ಜನ ಹೊಲ್ಟಿದ್ದಾರೆ, ನಿಮ್ ಮದ್ವೆಗೆ ಬಂದ್ಬಿಡ್ತಾರೆ. ಇದಕ್ಕೆ ಇದು ಮಶಾಣಕ್ ಹೋಗ್ಬಿಡ್ರಿ. ಫುಲ್ ಮಶಾಣಕ್ ಹೋಗ್ಬಿಡ್ರಿ. ಅಲ್ಲಿ ಇದ್ರೊಳಗೆ ಎಂತದು ಟೌನ್ ಸರ್ಕಲ್ ಆಗ ಐತೆ. ನೀವು ನಿಮ್ದಕ್ಕೆ ಮಶಾಣ ಟೌನ್ ಸರ್ಕಲ್ ಆಗ ಐತೆ. ಅಲ್ಲಿ ತಗೊಂಡೋಗಿ ಎಲ್ಲಾ ಪೂರ್ತಿ ಸಾಲ್ ಹೋಗ್ಬಿಡಿ. ಕೆಮ್ಮದ. ಹಲೋ, ಹೇಳಿ. ನಾವು ನಿಮ್ ಮಗನ್ಗೆ ಮದ್ವೆಗೆ ಬಂದು ಆಶೀರ್ವಾದ ಮಾಡ್ಬಿಟ್ಟು ನಿಮ್ಗೆ ಆಶೀರ್ವಾದ ಬೇಡ. ಇದು ನಮ್ದು ಇದು ಕೊಳ್ಳೇಗಾಲ ನಮ್ದು. ಕೊಳ್ಳೇಗಾಲ ನಿಮ್ದು? ಓ, ಇಲ್ಲಿ ಬಳ್ಳಾಪುರ ಅಲ್ಲ? ಅಲ್ಲ ನಮ್ದು ಬಳ್ಳಾಪುರ ಅಲ್ಲ. ನಿಮ್ದು ಕೆಮ್ಮು ವಾಶ್ ಮಾಡ್ಕೊಳ್ಳಿ ಮೊದ್ಲು. ಅಣ್ಣ, ನಿಮ್ದಕ್ಕೆ ಬಳ್ಳಾಪುರ ನರಸಿಂಹರಾಜಕ್ಕೆ ಅಲ್ಲ. ನರಸಿಂಹರಾಜಕ್ಕೆ ಅಲ್ಲ. ಇದು ರೈಲಾಗ ಕಿತ್ಕೊಂಡಂಗ್ ಕೂಸು. ಹಲೋ ಬಿಡಿ, ಇದು ನಾವು ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ಅವ್ರು ನರಸಿಂಹರಾಜು ನಮಗ್ ಗೊತ್ತಿಲ್ಲ. ನೀವು ನರಸಿಂಹರಾಜಕ್ಕೆ ಅಲ್ಲ? ನರಸಿಂಹರಾಜಕ್ಕೆ ಅಲ್ಲ. ಯಾರು ನೀವು? ನಾವು ಇವರು ಮಲ್ಲೆ ಮಾದೇಶ್ವರ ದೇವಸ್ಥಾನ ಪೂಜಾರು. ಹೌದಾ? ಓ ಅಣ್ಣ, ಪೂಜೆ ಅಲ್ಲಿ ದೇವಸ್ಥಾನ ಎಲ್ಲಿಗೆ ಅಣ್ಣ ಬರೋದದು? ನೀವು ಸೀದಾ ನಮ್ಮ ಮಸೀದಿಗೆ ಹೋಗ್ಬಿಡಿ. ನೀವು ಪೂಜೆ ಮೊದ್ಲ ಕೆಮ್ಮು ವಾಶ್ ಮಾಡ್ಕೊಳ್ಳಿ. ಇನ್ನೊಂದ್ 20 ದಿನಾನು ಇರಂಗ್ ಕಾಣಲ್ಲ ನಿಮ್ಗೆ. ನೋಡ್ರಿ, ಸುಮ್ಮಿ ಅಂತ ಬರ್ತೈತಲ್ಲ ನೋಡ್ರಿ ಕೆಮ್ಮು. ಪೂರ್ತಿ ಶರೀರದಿಂದ ಸುಮ್ಮಿ ಅಂತ ಬರ್ತೈತೆ ನೋಡ್ರಿ. ಆಯ್ತು, ನಮ್ದು ಇಲ್ಲ. ನಾವು ಪೂಜಾರು. ನಾವು ಯಾವ ಪೂಜಾರಕ್ಕೆ ಅಣ್ಣ ನೀವು? ಪೂಜಾರಲ್ಲ.
ಪೂಜಾರ ಅಲ್ಲ, ಇದು ಮಲ್ಲೆ ಮಹದೇಶ್ವರನ್ ಬೆಟ್ಟ ಪೂಜಾರು ನಾವು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪೂಜಾರು. ಓ ನೀವು ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ? ತುಳ್ಳಿಗೆ ನೋಡ್ರಿ ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ. ಕೊಳ್ಳೇಗಾಲ. ಕೊಳ್ಳೇಗಾಲದಾಗ ಇರೋದು. ಗೌಡ್ರದ್ದು ಯಾವ ಊರು ಕೊಡು ನೋಡೋಣ. ಬೇಡ ಏನ್ ಗೌಡ್ರಿ ಬರ್ರಿ. ಯಾಕೆ ಗೌಡ್ರಿ ಯಾಕೆ ಸ್ವಾಮಿ? ಯಾಕೆ ಬಿಟ್ಟಿದ್ದಾನೆ ಅದಕ್ಕೆ ಅವ್ರದನ್ನ ಸೈಟ್ ಬರ್ಸಿಡಿದ್ಯಾ? ಹಲೋ ಯಾಕೆ ಬರೀ ಬರ್ರಿ ಹೋಗಿವ್ರಿ ಗೌಡ್ರಿ. ಹಲೋ ಅದು ನಮ್ಮನ್ನ ಇಲ್ಲಿ ಕುತ್ಕೊಳ್ಳೋರು ನಿಂತ್ಕೊಳ್ಳಲ್ವಲ್ಲ. ಹಲೋ ಇಲ್ಲ ಯಾರು ಇಲ್ಲ ಇಲ್ಲಿ. ಎಲ್ಲೋದ್ರು? ಹೋದ್ರು ಅವ್ರು. ಈಗ ಮಾತಾಡಿದ್ರಲ್ಲ. ಮಾತಾಡಲ್ವ ಗೌಡ್ರೆ? ಯಾಕೆ ಗೌಡ್ರೆ ಮಾತಾಡಲ್ವ? ಯಾಕೆ ಗೌಡ್ರೆ? ಕೆಮ್ತಾನ ವಯ್ಯ. ಆಯ್ತು ಬಿಡಿ, ನಮ್ಗೂ ಏನಿಲ್ಲ. ಪುಸ್ತಕನ ಯಾ ನನ್ ಮಗ ನಂಬರ್ ಕೊಟ್ನ ಗೌಡ್ರಿ. ಹಲೋ ಕಮ್ಮಿ ಇದು ಪೂಜೆಗೆ ಹೋಗ್ಬೇಕು. ಅಲ್ಲ ಗೌಡ್ರದಕ್ಕೆ ಫೋನ್ ಕೊಡು. ಇಲ್ಲ ಅವ್ರು ಹೊಟ್ಬಿಟ್ರು, ಕೆಮ್ಮತಿದ್ದಂಗೆ ಪೂರ್ತಿ ಹೊಟ್ಬಿಟ್ರು ಮಕ್ಕ ದನ ಹಾಕೊಂಡು. ಇಲ್ಲೆಲ್ಲ ಕೊಟ್ಬಿಡ್ರಿ ಅವ್ರಿಗೆ. ಗೌಡ್ರದಕ್ಕೆ ಕೊಡಿ, ನಾವ್ ಮಾತಾಡ್ತಾರೆ. ಗಾಡಿ ಸ್ಟಾರ್ಟ್ ಮಾಡಿರು. ಗಾಡಿ ಸ್ಟಾರ್ಟ್ ಮಾಡಿ ಹೊಟ್ಬಿಟ್ರು. ಈಗ ನಿಮ್ದು ಮದ್ವೆಗೆ ರಾತ್ರಿಗೆ ಬರೋದಾ ಬೆಳಗ್ಗೆಗೆ ಬರೋದಾ? ಇಲ್ಲ ನಮ್ದು ಯಾವ್ದು ಮದ್ವೆ ಇಲ್ಲ. ಇಲ್ಲ ನಿಮ್ದು ಮದ್ವೆ ಇದೆ ನಮ್ಗೆ ಹೇಳಿದ್ದಾರೆ ಬೇರೆಯವರೆಲ್ಲ. ನಮ್ದು ಮದ್ವೆ ಇಲ್ಲ. ನಾಳೆ ನಮ್ದು ಮಗ ಮದ್ವೆಗೆ ಬಂದವ್ನಿ. ಬರ್ಲಿ ನಾವು ಮದ್ವೆಗೆ ಬಂದಿದ್ದೀವಿ. ನಮ್ ಮಗ ಮದ್ವೆ ಬಂದವ್ನಿ. ನಾನು ನಾಳೆ ಮದ್ವೆ ಆಗಿ ನಾಳೆ 23 ವರ್ಷ ಆಯ್ತು. ಇರ್ಲಿ ಬಿಡಿ, ನಾವು ಬರ್ತಾರೆ. ನೀವು ನಮ್ದು ಮದ್ವೆ ಇಲ್ಲ, ನಾವು ನಾಳೆ ಮದ್ವೆ ಆಗಿದೀವಿ. ನಮ್ದು ಮದ್ವೆ ಆಗಿದೀವಿ ಅಲ್ಲೇ ನಾವು. ಇಲ್ಲ ರೀ, ನಿಮ್ದು ಮಗಂದ್ಗೆ ಮದ್ವೆ ಮಾಡ್ಬಿಡ್ತಾರೆ. ನಾವು ಯಾವ್ದಾದ್ರು ಇದ್ರಲ್ಲಿ ಇದೀವಿ ನಾವು. ಹಲೋ ಮದುವೆ ಬರ್ತೀವಿ ಅಂತಾರಲ್ಲ, ಇದ ಕಾಯಿಲೆ ವಾಶ್ ಮಾಡ್ಕೊಳೋದು. ನಿಮ್ ಮಗನ್ಗೆ ಬಂದ್ಬಿಟ್ಟು ಆಶೀರ್ವಾದ ಮಾಡ್ಬಿಡ್ತಾರೆ. ನಿಮ್ದಕ್ಕೇನು ಆಶೀರ್ವಾದ ಮಾಡ್ಬಿಡ್ತಾರೆ. ಗೊತ್ತಾಯ್ತಾ? ಹೇಳ್ರಿ, ಎಲ್ಲಿದ್ದೀರಮ್ಮ ಅವರೇ? ಯಾವ ಏರಿಯಾ? ಸುಬ್ರಹ್ಮಣ್ಯ ನಗರ. ನಾನು ರವಿ. ಹೇಳಿ ಸ್ವಾಮಿ. ನಾನು ನಿಮ್ಮ ಅಳಿಯಂದ್ರು ರವಿ. ಆಟೋದಾಗ ಹೋಗ್ತಾ ಇದ್ದೀನಿ. ಎಲ್ಲಿಗೆ? ಅದೇ ನಮ್ಮ ತಮ್ಮರ ಮನೆಗೆ ಗಣೇಶ್. ಇಲ್ಲಿ ಮದುವೆಗೆ ಜಾಕೆಟ್ ಎಲ್ಲ ಇಸ್ಕೊಂಡು ಹೋಗಿ ಬಂದ್ರ? ಗೊತ್ತಾಯ್ತಾ ನಾನು ಯಾರು ಅಂತ? ಆಟೋದಾಗ ಹೋಗ್ತಾ ಇದ್ದೀನಿ. ಹೊರ ಅಂತ. ಅಲ್ಲ, ನಾನ್ ಯಾರು ಅಂತ ಗೊತ್ತಾಯ್ತು. ಹೇಳಿ ಸ್ವಾಮಿ. ಎಲ್ಲಿದ್ದೀರಾ ಅವರೇ? ಇದಂತದ್ದು ಇದು ಮಲ್ಲೇಶ್ವರಂ. ಮಲ್ಲೇಶ್ವರಂ ಇದ್ದೀರಾ? ಊಟ ಮಾಡ್ಕೊಂಡು ಹೋಗಿ ಮಾವರೇ. ಬರ್ತೀವ್ರಿ. ಅಲ್ಲಿ ಬರ್ಬೇಕು. ಅದೇ ಬಟ್ಟೆ ಇಸ್ಕೊಂಡು ಹೋಗ್ಬೇಕಲ್ಲ, ಬರ್ತೀನಿ. ಬರ್ತೀರಾ? ಓ ಮತ್ತೆ ಇನ್ನೇನ ಮಾವ, ಚೆನ್ನಾಗಿದ್ದೀರಾ? ಅದೇನು ಸ್ವಲ್ಪ ಕೆಲ್ಸ ಇತ್ತು, ಅದಕ್ಕೇನೆ ಇದ್ ಮಾಡ್ದೆ. ಇನ್ನೇನ್ ಸಮಾಚಾರ? ಏನ್ ಹೇಳಂದ್ರ? ಆರೋಗ್ಯವಾಗಿದ್ದೀರ ತಾನೆ? ಮದ್ವೆ ಎಲ್ಲ ಚೆನ್ನಾಗಿ ನಡೀತಾ ಆಯ್ತಾ? ಸರಿಯಾಗಿ ನಡೀತಾ ಐತ್ರಿ. ಬರ್ತೀನಿ ಈಗ ಇನ್ನೊಂದ್ ಅರ್ಧ ಗಂಟೆ. ದುಡ್ಡು ಬರ್ಲೇ ಇಲ್ಲ. ದುಡ್ಡು ಕೊಡ್ತೀನಿ. ಯಾವಾಗ? 3 ದಿನ. ಹಂಗಾದ್ರೆ ಅಮೂಲ್ಯ ಬಂದಿದ್ರಲ್ಲಿ ಫಿಲಂ ಆಗ್ತದೆ. ಹಲೋ ಸೀರಿಯಸ್ ಆಗ್ಬಿಡೋದು ಮನೆ ಮ್ಯಾಕೆ. ಅದೇ ಇದು ಹಲೋ 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 ಒಂದ ಇದ ಮನೆ ಮ್ಯಾಕೆ ಸೀರಿಯಸ್ ಆಗ್ಬಿಡೋದು ಅಷ್ಟೇ. ಹಲೋ ಹೇಳಿ. ನಮಸ್ತೆ ಅಣ್ಣ. ನಮಸ್ಕಾರ. ಯಾರು? ಮೈ ಮಹಬೂಬ್ ಸಾಬು. ನಮಸ್ಕಾರ. ಇದು ಸ್ವಲ್ಪ ಆಮೇಲೆ ಮಾಡಿ ಅಣ್ಣ. ನಿಮ್ ಮಗನ್ಗೆ ಮದ್ವೆ ಅಂತೆ. ನಮ್ ಮದ್ವೆನೂ ಇಲ್ಲ, ಯಾವ್ದು ಇಲ್ಲ. ನಾವು ಯಾರಿಗ್ ನಂಬರ್ ಕೊಟ್ಟರು? ಅಣ್ಣ, ನಿಮ್ ಮಗನ್ಗೆ ಬುಧವಾರಕ್ಕೆ ಗುರುವಾರಕ್ಕೆ ಮದ್ವೆ ಅಂತ ನಾವು ಬರ್ತಾ ಇದೀವಿ 5 ಜನ. ಮದುವೆ ಅಲ್ಲ ಇದು. ಯಾವ್ದು ನಮ್ಗೆ ಏನೂ ಇಲ್ಲ. ನಂಬರ್ ಕೊಟ್ಟಾರ ಯಾರು ಹೇಳು? ಇಲ್ಲ, ಅವ್ರು ಕೊಟ್ರು ರಂಗಸ್ವಾಮಿ. ಆಯ್ತು, ನಮಸ್ಕಾರ.
ಬರ್ತಾ ಇದೀವಿ ಅಣ್ಣ. ಚೋಳು ಹತ್ರ ಎಲ್ಲ ಮದುವೆ ಕಾಯಿಲೆ ತಂದಿಟ್ಬಿಟ್ರಲ್ಲ ಇಡೀ ಪ್ರಪಂಚ ನಿಮ್ ಕಾಯಿನ ಹಾಕಿ ಅದಾರ. ಹಾ ಆಯ್ತು ಅಣ್ಣ. ಚೋಳು ಹತ್ರ ಎಲ್ಲಣ್ಣ? ಇದ್ರಾಗೆ ಅದು ಬೆಂಗಳೂರಾಗ ಎಲ್ಲ ಬೆಂಗಳೂರಾಗ ಕೂಡ ಆಗ್ತಾರೆ. ಇಲ್ಲಿ ದೊಡ್ಡ ಆಸ್ಪತ್ರೆ ಪೂರ್ತಿ ತಗೊಂಡವ್ರು. ತುಮಕೂರು ತುಮಕೂರು ದೊಡ್ಡ ಆಸ್ಪತ್ರೆ ತಗೊಂಡವ್ರೆ. ಆಮೇಲೆ ಇದು ಎಲ್ಲ ಪೂರ್ತಿ ಅದಕ್ಕೆ ಅದೇ ಕೊರೋನಾ ಬಂದಿರೋದಲ್ವಾ ಆಸ್ಪತ್ರೆಗೆ. ಹಲೋ, ರಂಗನಾಥ ಸ್ವಾಮಿ ದೇವಾಲಯದಾಗೆ ನಿಮ್ದು ಮಗುಂದ್ಗೆ ಪೂಜೆ ಮದ್ವೆ. ಮಗಂದ್ಗೆ ರಂಗನಾಥ ಸ್ವಾಮಿ ದೇವಸ್ಥಾನದಾಗೆ ಮಗುಂದ್ಗೆ ಮದ್ವೆ ಅಲ್ವಾ? ನಾವ್ ಬಂದ್ಬಿಡ್ತೀವಿ. ನಿಮ್ಮ ನೀನ್ ಬರೋದು ಬೇಡ, ನೀನ್ ಮಾತಾಡೋದ್ರಾಗ ಎಲ್ಲ ನೀನ್ ಕೊರೋನಾ ಬಂದೈತಿ. ಬರೋದು ಬೇಡ. ನೋಡ್ದ ನೋಡು ನೋಡಿ ಕೆಂಪ ಇರೋದ ಅಂತ ಬಂದ್ರೆ ಕಾಯಿಲೆ ಅಂಟ್ಕೊಂಗಿರುತ್ತ. ಆಮೇಲೆ ನಮ್ಮನ್ನು ತಗೊಂಡೋಗತ್ತೆ ಎಂತದ್ದು ಕೂಡ ಐತಿ. ಹಲೋ, ಬರ್ಬೇಡ್ರಿ ಅಂದ್ಬಿಡು. ಮದುವೆ ಮಾಡಲ್ಲ ಅವ್ರು. ಅಲ್ಲ ಅದು ಮದುವೆ ಮಾಡಲಕ್ಕನಪ್ಪ. ನೀನು ಯಾವನು ಮಾತಾಡೋದು ಮುಚ್ಕೊಂಡು ಅವನಿಗೆ ಫೋನ್ ಕೊಡು. ನೀನ್ ಯಾಕೆ ಫೋನ್ ಅಲ್ಲಿ ಮಾತಾಡೋದು? ನಾನೆಮ್ಮ ಇರೋದು ಅದಕ್ಕೆ ಮದುವೆನು ಮಾಡಲ್ಲ, ಯಾತ್ರದ್ದು ಇಲ್ಲ. ನೀವು ಮೊದ್ಲು ಕಾಯಿಲೆ ತೋರ್ಸ್ಕೊಂಡ್ಬಿಡು, ಆಮೇಲೆ ಎಲ್ಲರೂ ತಂದಿಕ್ಕಿಯ. ಇಲ್ಲ ಅಣ್ಣ, ನಮ್ದಕ್ಕೆ 5 ಜನ ಹೊಲ್ಟಿದ್ದಾರೆ. ನಿಮ್ ಮದ್ವೆಗೆ ಬಂದ್ಬಿಡ್ತಾರೆ. ಇದಕ್ಕೆ ಇದು ಮಶಾಣಕ್ ಹೋಗ್ಬಿಡ್ರಿ. ಫುಲ್ ಮಶಾಣಕ್ ಹೋಗ್ಬಿಡ್ರಿ. ಅಲ್ಲಿ ಇದ್ರಾಗೆ ಎಂತದು ಟೌನ್ ಹಾಲ್ ಸರ್ಕಲ್ ಆಗ ಐತೆ. ನೀವು ನಿಮ್ದಕ್ಕೆ ಮಶಾಣ ಟೌನ್ ಹಾಲ್ ಸರ್ಕಲ್ ಆಗ ಐತೆ. ಅಲ್ಲಿ ತಗೊಂಡೋಗಿ ಎಲ್ಲಾ ಪೂರ್ತಿ ಸಾಲ್ ಮಾಕ್ ಹೋಗ್ಬಿಡಿ. ಕೆಮ್ಮದ ಹಲೋ ಹೇಳಿ. ನಾವು ನಿಮ್ ಮಗನ್ಗೆ ಮದ್ವೆಗೆ ಬಂದು ಆಶೀರ್ವಾದ ಮಾಡ್ಬಿಟ್ಟು ನಿಮ್ಗೆ ಆಶೀರ್ವಾದ ಬೇಡ. ಇದು ನಮ್ದು ಇದು ಕೊಳ್ಳೇಗಾಲ ನಮ್ದು. ಕೊಳ್ಳೇಗಾಲ ನಿಮ್ದು? ಓ ಇಲ್ಲಿ ಬಳ್ಳಾಪುರ ಅಲ್ಲ. ಅಲ್ಲ ನಮ್ದು ಬಳ್ಳಾಪುರ ಅಲ್ಲ. ನಿಮ್ದು ಕೆಮ್ಮು ವಾಶ್ ಮಾಡ್ಕೊಳ್ಳಿ ಮೊದ್ಲು. ಅಣ್ಣ ನಿಮ್ದಕ್ಕೆ ಬಳ್ಳಾಪುರ ನರಸಿಂಹರಾಜಕ್ಕೆ ಅಲ್ಲ. ನರಸಿಂಹರಾಜಕ್ಕೆ ಅಲ್ಲ. ಇದು ರೈಲಾಗ ಕಿತ್ಕೊಂಡಂಗ್ ಕೂಸು. ಹಲೋ ಬಿಡಿ, ಇದು ನಾವು ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ಅವ್ರು ನರಸಿಂಹರಾಜು ನಮಗ್ ಗೊತ್ತಿಲ್ಲ. ನೀವು ನರಸಿಂಹರಾಜಕ್ಕೆ ಅಲ್ಲ? ನರಸಿಂಹರಾಜಕ್ಕೆ ಅಲ್ಲ. ಯಾರು ನೀವು? ನಾವು ಇವರು ಮಲ್ಲೆ ಮಾದೇಶ್ವರನ್ ದೇವಸ್ಥಾನ ಪೂಜಾರು. ಹೌದಾ? ಓ ಅಣ್ಣ, ಪೂಜೆ ಅಲ್ಲಿ ದೇವಸ್ಥಾನ ಎಲ್ಲಿಗೆ ಅಣ್ಣ ಬರೋದದು? ನೀವು ಸೀದಾ ನಮ್ಮ ಮಸೀದಿಗೆ ಹೋಗ್ಬಿಡಿ. ನೀವು ಪೂಜೆ ಮೊದ್ಲ ಕೆಮ್ಮು ವಾಶ್ ಮಾಡ್ಕೊಳ್ಳಿ. ಇನ್ನೊಂದ್ 20 ದಿನಾನು ಇರಂಗ್ ಕಾಣಲ್ಲ ನಿಮ್ಗೆ. ನೋಡ್ರಿ ಸುಮ್ಮಿ ಅಂತ ಬರ್ತೈತಲ್ಲ ನೋಡ್ರಿ ಕೆಮ್ಮು. ಪೂರ್ತಿ ಶರೀರದಿಂದ ಸುಮ್ಮಿ ಅಂತ ಬರ್ತೈತಿ ನೋಡ್ರಿ. ಆಯ್ತು, ನಮ್ದು ಇಲ್ಲ. ನಾವು ಪೂಜಾರು. ನಾವು ಯಾವ ಪೂಜಾರಕ್ಕೆ ಅಣ್ಣ ನೀವು? ಪೂಜಾರಲ್ಲ, ಪೂಜಾರಕ್ಕೆ ಅಲ್ಲ. ಇದು ಮಲ್ಲೆ ಮಾದೇಶ್ವರನ್ ಬೆಟ್ಟ ಪೂಜಾರು ನಾವು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪೂಜಾರು? ಓ, ನೀವು ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ? ತುಳಿಗೆ ನೋಡ್ರಿ, ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ. ಕೊಳ್ಳೇಗಾಲದಾಗ ಇರೋದು. ಗೌಡ್ರದ್ದು ಯಾವ ಊರು ಕೊಡು ನೋಡೋಣ. ಬೇಡ ಏನ್ ಗೌಡ್ರಿ? ಬರ್ರಿ. ಯಾಕೆ ಹೊಲ್ಟ್ರಿ? ಯಾಕೆ ಸಂಬಿ? ಯಾಕೆ ಹೋಗಿದ್ದಾನೆ ಅವ್ರದೇನು ಸೈಟ್ ಬರ್ಸ್ಕೊಂಡಿದ್ಯಾ? ಹಲೋ, ಯಾಕೆ ಹೋಯ್ತು? ಬರ್ರಿ ಹೋಗಿವ್ರಿ ಗೌಡ್ರಿ. ಹಲೋ, ಅದು ನಮ್ಮನ್ನ ಇಲ್ಲಿ ಕುಕೊಂಡ್ರು ನಿಂತ್ಕೊಳ್ಳಲ್ಲ. ಹಲೋ, ಇಲ್ಲ ಯಾರು ಇಲ್ಲ ಇಲ್ಲಿ. ಎಲ್ಲೋದ್ರು? ಹೋದ್ರು ಅವ್ರು. ಈಗ ಮಾತಾಡಿದ್ರಲ್ಲ. ಮಾತಾಡಲ್ವ ಗೌಡ್ರೆ? ಯಾಕೆ ಗೌಡ್ರೆ ಮಾತಾಡಲ್ವ? ಯಾಕೆ ಗೌಡ್ರೆ? ಕೆಮ್ತಾನ ವಯ್ಯ. ಆಯ್ತು ಬಿಡಿ, ನಮ್ಗೂ ಏನಿಲ್ಲ. ಪುಸ್ತಕನ ನನ್ ಮಗ ನಂಬರ್ ಕೊಟ್ನ ಗೌಡ್ರಿ. ಹಲೋ, ಇದು ಕಮ್ಮಿ. ಇದು ಪೂಜೆಗೆ ಹೋಗ್ಬೇಕು. ಅಲ್ಲ, ಗೌಡ್ರದಕ್ಕೆ ಫೋನ್ ಕೊಡು. ಇಲ್ಲ, ಅವ್ರು ಹೊರಟ್ಬಿಟ್ರು. ಕೆಮ್ತಿದ್ದಂಗೆ ಪೂರ್ತಿ ಹೊರಟ್ಬಿಟ್ರು. ಮಕ್ಕಳದನ್ನ ಹಾಕೊಂಡ್ರು. ಇಲ್ಲೆಲ್ಲ ಕೊಟ್ಬಿಡ್ರಿ ಅವ್ರಿಗೆ. ಗೌಡ್ರದಕ್ಕೆ ಕೊಡಿ, ನಾವ್ ಮಾತಾಡ್ತಾರೆ. ಗಾಡಿ ಸ್ಟಾರ್ಟ್ ಮಾಡಿದ್ರು. ಗಾಡಿ ಸ್ಟಾರ್ಟ್ ಮಾಡಿ ಹೊರಟ್ಬಿಟ್ರು. ಈಗ ನಿಮ್ದು ಮದ್ವೆಗೆ ರಾತ್ರಿಗೆ ಬರೋದಾ ಬೆಳಗ್ಗೆಗೆ ಬರೋದಾ? ಇಲ್ಲ, ನಮ್ದು ಯಾವ್ದು ಮದ್ವೆ ಇಲ್ಲ. ಇಲ್ಲ, ನಿಮ್ದು ಮದ್ವೆ ಇದೆ ನಮ್ಗೆ ಹೇಳಿದ್ದಾರೆ ಬೇರೆಯವರೆಲ್ಲ. ನಮ್ದು ಮದ್ವೆ ನಾಳೆ ನಮ್ದು ಮಗ ಮದ್ವೆಗೆ ಬಂದವ್ನಿ. ಬರ್ಲಿ, ನಾವು ಮದ್ವೆಗೆ ಬಂದಿದ್ದೀವಿ. ನಮ್ ಮಗ ಮದ್ವೆ ಬಂದವ್ರಿ. ನಾನ್ ನಾಳೆ ಮದ್ವೆ ಆಗಿ ನಾಳೆ
23 ವರ್ಷ ಆಯ್ತು. ಇರ್ಲಿ ಬಿಡಿ, ನಾವು ಬರ್ತಾರೆ. ನೀವು ನಮ್ಮದು ಮದುವೆ ಇಲ್ಲ, ನಾವು ಅಲ್ಲೇ ಮದುವೆ ಆಗಿದೀವಿ. ನಮ್ದು ಮದುವೆ ಆಗಿದೀವಿ ಅಲ್ಲೇ ನಾವು. ಇಲ್ಲ ರೀ, ನಿಮ್ದು ಮಗಂದ್ಗೆ ಮದುವೆ ಮಾಡ್ಬಿಡ್ತಾರೆ. ನಾವು ಯಾವ್ದಾವ್ದೋ ಇದ್ರಲ್ಲಿ ಇದೀವಿ ನಾವು. ಹಲೋ, ಕಾಯಿನಕ್ಕೆ ಮದುವೆ ಬರ್ತೀವಿ ಅಂತಾರಲ್ಲ, ಇದ ಕಾಯಿಲೆ ವಾಶ್ ಮಾಡ್ಕೊಳದು. ನಿಮ್ ಮಗನ್ಗೆ ಬಂದ್ಬಿಟ್ಟು ಆಶೀರ್ವಾದ ಮಾಡ್ಬಿಡ್ತಾರೆ. ನಿಮ್ದಕ್ಕೇನು ಆಶೀರ್ವಾದ ಮಾಡ್ಬಿಡ್ತಾರೆ, ಗೊತ್ತಾಯ್ತಾ? ಹೇಳ್ರಿ, ಎಲ್ಲಿದ್ದೀರಮ್ಮ ಅವರೇ? ಯಾವ ಏರಿಯಾ? ಸುಬ್ರಹ್ಮಣ್ಯ ನಗರ. ನಾನು ರವಿ. ಹೇಳಿ ಸ್ವಾಮಿ. ನಾನು ನಿಮ್ಮ ಅಳಿಯಂದ್ರು ರವಿ. ಆಟೋದಾಗ ಹೋಗ್ತಾ ಇದ್ದೀನಿ. ಎಲ್ಲಿಗೆ? ಅದೇ ನಮ್ಮ ತಮ್ಮರ ಮನೆಗೆ ಗಣೇಶ್. ಇಲ್ಲಿ ಮದುವೆಗೆ ಜಾಕೆಟ್ ಎಲ್ಲ ಇಸ್ಕೊಂಡು ಹೋಗಿ ಬಂದ್ರ? ಗೊತ್ತಾಯ್ತು ನಾನು ಯಾರು ಅಂತ? ಆಟೋದಾಗ ಹೋಗ್ತಾ ಇದ್ದೀನಿ, ಹೊರ ಅಂತ. ಅಲ್ಲ, ನಾನ್ ಯಾರು ಅಂತ ಗೊತ್ತಾಯ್ತು. ಹೇಳಿ ಸ್ವಾಮಿ. ಎಲ್ಲಿದ್ದೀರಾ? ಅವರೇ? ಇದಂತದು ಇದು ಮಲ್ಲೇಶ್ವರಂ. ಮಲ್ಲೇಶ್ವರಂ ಇದ್ದೀರಾ? ಊಟ ಮಾಡ್ಕೊಂಡು ಹೋಗಿ ಮಾವಾರೆ. ಬರ್ತೀವ್ರಿ, ಅಲ್ಲಿ ಬರ್ಬೇಕು. ಅದೇ ಬಟ್ಟೆ ಇಸ್ಕೊಂಡು ಹೋಗ್ಬೇಕಲ್ಲ, ಬರ್ತೀನಿ. ಬರ್ತೀರಾ? ಓ ಮತ್ತೆ ಇನ್ನೇನು ಮಾವ, ಚೆನ್ನಾಗಿದ್ದೀರಾ? ಅದೇ ನಾನು ಸ್ವಲ್ಪ ಕೆಲಸ ಇತ್ತು, ಅದಕ್ಕೇನೆ ಇದ್ ಮಾಡ್ದೆ. ಇನ್ನೇನ್ ಸಮಾಚಾರ? ಏನ್ ಹೇಳಂದ್ರ? ಹೌದಾ, ಆರೋಗ್ಯವಾಗಿದ್ದೀರ ತಾನೆ? ಮದ್ವೆ ಎಲ್ಲ ಚೆನ್ನಾಗಿ ನಡೀತಾ ಆಯ್ತಾ? ಸರಿಯಾಗಿ ನಡೀತಾ ಐತ್ರಿ. ಬರ್ತೀನಿ ಈಗ ಇನ್ನೊಂದ್ ಅರ್ಧ ಗಂಟೆ. ದುಡ್ಡು ಬರ್ಲೇ ಇಲ್ಲ. ದುಡ್ಡು ಕೊಡ್ತೀನಿ. ಯಾವಾಗ? 3 ದಿನ. ಹಂಗಾದ್ರೆ ಅಮೂಲ್ಯ ಫಿಲಂ ಆಗ್ತದೆ. ಅಲ್ಲ ಇವ್ರೆ, ನಿಮ್ಮ ಹೆಸರೇನು ಸ್ವಾಮಿಗಳೇ? ಹೆಸರು ಲಕ್ಕ ಸ್ವಾಮಿ ಅಲ್ಲ, ಅಲ್ಕಟ್ ಸ್ವಾಮಿ. ಯಾವ ಊರ ತಾಲೂಕು, ಯಾವ ರಾಜ್ಯ ಇದೆ ಅಂತಂದ್ರೆ ಯಾವ ಊರಾಗ ಬರುತ್ತೆ ಇದು ಸ್ವಾಮೀಜಿ ನೀವಿರೋದು ಜಾಗ? ಅಲ್ಕಟ್ ಸ್ವಾಮಿ, ಅಲ್ಕಟ್ ಬುಗುಡ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ, ಬಳ್ಳಾಪುರ. ಬಳ್ಳಾಪುರ ನಮ್ಮೂರಲ್ಲ, ನಿಮ್ದು ನೀವು ಸ್ಥಳ ವಾಸ ಇರೋದು ಯಾವ ಊರು? ಅದೇ ನಿಮ್ದು ಬಳ್ಳಾಪುರ ಅಲ್ವಾ? ಹಲೋ, ಐಕ್ರಿ ಸಮಯ ನಿಮ್ ಸವಾಲು ಸಾಕು. ಕಂದ ತಡಿಯ, ಒಂದ್ ನಿಮಿಷ ತಡಿಯ ಮಗನೇ. ಲಕ ಅಂತ ಕೊರೋನಾ ಹೋಗ್ತಿದಂತೆ. ಲೇ ಮಗನೇ, ನನ್ ಮಗನೇ ಅಂತ ಅಂದ್ರೆ ಇನ್ನೊಂದ್ಸಲ ಜಾಡ್ ಗಿಡ್ಸ್ ನಮ್ಮ ಅಪ್ಪನೇ ಮಗನೇ ಅಂತ ಕರ್ದಿಲ್ಲ. ನಿಮ್ಮ ಅಪ್ಪ ಎಷ್ಟು ವರ್ಷ ಆಗೈತು? ನಮ್ಮ ಅಪ್ಪ ಎಷ್ಟನ್ನ ಆಗ್ಲಿ, ನೀನು ಹೇಳ ಮಾತಾಡಿದ್ರು ಯಾರನ್ನ ಬಂದವ್ರಿಗೆ ಹಿಂಗೆ ಹೇಳ್ಬಿಟ್ರೆ ನೀನು ಪಂಚವರಿ ಕೈ ಲಕ ಅಂತ ಅಂದ್ರೆ ಕೊರೋನಾ ಹೋಗ್ತದೆ, ಬುಕ್ಕ ಅಂದ್ರೆ ಇದು ಕೆಮ್ಮು ಹೋಗ್ತದೆ, ಲಕ ಅಂದ್ರೆ ನೆಗಡಿ ಹೋಗುತ್ತಾ? ಲೇ ಮಗನೇ, ಲೇ ಪಾಯ ಅಂದ್ರೆ ಅದೇ ನಾನು. ಲೇ ತಡಿಯ ಒಂದ್ ನಿಮಿಷ. ನೀನು ಎಲ್ಲಿದ್ಯಾ ಈಗ? ನಾನು ಸೋಳಿ ಆಗ್ತಾ ಇದ್ದೀನಿ, ತಗೊಂಡು ಬಂದಿದ್ದೀನಿ ಇಲ್ಲಿ ಬಾಗ್ಲಾಗೆ. ಈಗ ಬಟ್ಲು ಮನೆಗೆ ಹೋಗ, ನಾನು ಹೇಳ್ದಂಗ ಮಾಡ. ಬಟ್ಟೆ ಮನೆಗೆ ಹೋಗ್, ಹೇಳ್ತೀನಿ. ಯಾಕೆ? ನಾನು ಹೇಳ್ತೀನಿ, ಹೋಗ. ಹೇಳಿ. ಎಲ್ಲಿದ್ಯಾ? ಬಾಗ್ಲಾಗಿದ್ದೀನಿ. ಯಾವ ಬಾಕ್ಲಾಗೆ? ಬಟ್ಟೆ ಮನೆ ಬಾಗ್ಲಾಗೆ. ಒಳಿಕ್ ಹೋಗೋ. ಲೈಟ್ ಬೇರೆ ಬರ್ನ್ ಆಗೈತಿ. ಹೇಳಿ. ಬಾಕ್ಲ ಹಾಕೊಂಡಿದ್ಯೇನೋ? ಇಲ್ಲ. ಈ ಪಂಚೆ ಉಟ್ಕೊಂಡಿದ್ಯಾ, ಪ್ಯಾಂಟ್ ಇಟ್ಕೊಂಡಿದ್ಯಾ? ಇದು ಟವಲ್ ಹೊತ್ಕೊಂಡು ಪಂಚೆ ಉಟ್ಕೊಂಡು, ಅಲ್ಲ ಇದು ಪ್ಯಾಂಟ್ ಇಟ್ಕೊಂಡು ಒಂದ್ ಕೈ ಮೊಬೈಲ್ ಇಟ್ಕೊಂಡಿದೀನಿ. ಏನೇನ? ಪ್ಯಾಂಟ್ ಇಟ್ಕೊಂಡು ಒಂದ್ ಕೈ ಟವಲ್ ತಲೆ ಕಟ್ಕೊಂಡು ಒಂದ್ ಕೈ ಮೊಬೈಲ್ ಇಟ್ಕೊಂಡಿದೀನಿ. ಅಂಡರ್ವೇರ್ ಹಾಕೊಂಡಿದ್ಯಾ, ಅದ್ರ ಮೇಲೆ ಟೌಲ್ ಇಟ್ಕೊಂಡಿದ್ಯಾ? ಇಲ್ಲ, ತಲೆ ಕಟ್ಟಿದ್ದೀನಿ. ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ, ಪಂಚೆ ಉಟ್ಕೊಂಡಿದ್ಯಾ? ಪ್ಯಾಂಟ್ ಬಿಚ್ಚು, ಹೇಳ್ತೀನಿ. ಯಾಕೆ? ನಾನು ಹೇಳ್ತೀನಿ, ಬಿಚ್ಚಪ್ಪ. ಉಗಿಸ್ಕಿತ್ತೈತೆ, ಪಿನ್ ಹಾಕೊಂಡಿದ್ದೀನಿ. ಯಪ್ಪ, ಏನ್
ಏನನ್ನ ಆಗ್ಲಿ ನೀನ್ ಪ್ಯಾಂಟ್ ಬಿಚ್ಚೋ, ಪಿನ್ನ ಹಾಕೊಂಡಿರು, ಏನೇನ್ ಹಾಕೊಂಡಿರು. ಇಂಥ ಟೈಮ್ ರೆಕಾರ್ಡಿಂಗ್ ಆಗಲ್ಲ, ಬೇರೆ ಟೈಮ್ ಪ್ಯಾಂಟ್ ಬಿಚ್ಚಾ? ಇಲ್ಲ ಪೂರ್ತಿ ಬಿಚ್ಚಿಲ್ಲ ಬ್ರೋ, ಉಗುಸ್ ಬಿಚ್ಚಿದ್ದೀನಿ. ಇದು ಅಂತ ಪಿನ್ನ ಬಿಚ್ಚಿದ್ದೀನಿ. ಪಿನ್ನ ಬಿಚ್ಚಿ ಹೋಗ್ಲಿ, ಮಂಡಿ ತಕ ಬಿಚ್ಚಪ್ಪ ಪ್ಯಾಂಟು. ಕತ್ಲೆ ಮೇಲೆ ಕರೆಂಟ್ ಇಲ್ಲ, ತಿರ್ಗಾ ಕೇಳಕ್ಕಾಗಲ್ಲ. ಯಪ್ಪ ನಾನು ಬೇಕಾದ್ರೆ ಬಂದು ಪಿನ್ ಹಾಕಡಿವಂತೆ. ಪ್ಯಾಂಟು ಅರ್ಧ ಬಿಚ್ಚಿ ಹೇಳ್ತೀನಿ, ಮಂಡಿ ತಕ ಬಿಟ್ಬಿಡು ಬಿಚ್ಚಿ. ಏನಕ್ಕೆ ಪ್ಯಾಂಟ್ ಬಿಚ್ಚ ನೀವು ಸ್ವಾಮಿ? ತಂದ ಪ್ಯಾಂಟ್ ಬಿಚ್ತಾನ ನೀನು? ಇದು ಕುಂಟಿ ತಕ ಬಿಚ್ಚಿದ್ದೀನಿ, ಕುಂಟಿ ತಕ ಬಿಚ್ಚಿದ್ದೀನಿ. ಏ ಕೆಳಗ್ ಬಿಡಪ್ಪ ಹೋಗ್ಲಿ ನೀನು. ಕಾಯಿನಕ್ಕೆ ಪಿನ್ ಮಕ್ಕಳಂತ ಇದು ಪಿನ್ ಐತೆ ಇದ್ರಾಗೆ. ಈಗ ಹೋಗ್ಲಿ, ಅಂಡರ್ವೇರ್ ಕಾಣ್ತಾನಪ್ಪ. ಕಾಚಾ ಇದು ಟೀ ಪಟ್ನದ ಕಲರು, ಟೀ ಪಟ್ನ ಕಲರು, ಟೀ ಪುಡಿ ಕಲರು. ಅದು ಬಿಚ್ಚು ಒಂಚೂರು, ಅರ್ಧ ಬಿಚ್ಚು. ಅದು ಅರ್ಧ ಬಿಚ್ಚಪ್ಪ. ಇವು ಕೂದಲು ಕೇಳಿಸ್ತಾರ ನೀವು? ಅದೇ ಅವಾಗ ಒಂದ್ಸಲ ಕೂದಲು ಕೇಳಿಸಿದ್ರಲ್ಲ ಆ ಸೋಮ್ಯಾರ? ಇಲ್ಲ ಕೂದ್ಲು ಕೀಳ್ಸಲ್ಲ ಕಣ ನಾನು. ನೀವು ಲಕ್ಕ ಸೋಮ್ಯಾರ? ಮೂ ಕಣೋ. ಹೇಳಿ. ಅಂಡರ್ವೇರ್ ಬಿಚ್ಚ ಕೆಳಿಕೆ ಹೇಳಿ ಜಲ್ದು, ಮಳೆ ಇದೆ. ಏನೈತಿ ಈಗ ಅಂಡರ್ವೇರ್ ಬಿಚ್ಚಿದ್ಮೇಲೆ ನಿನ್ ಹತ್ರ ಏನಾಯ್ತು? ಅಂಡರ್ವೇರ್ ಬಿಚ್ಚಿದ್ಮೇಲೆ ನಂದು ಕೈ ಮೊಬೈಲ್ ಐತೆ. ಕೈಯಾಗ ಮೊಬೈಲ್ ಐತಲ್ಲ, ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಬಿಚ್ಚಿದ್ಮೇಲೆ ಇದು ನೀವು ಕೂದಲು ಸಮೇರ ಅಲ್ಲ ಕಣೋ. ಅಂಡರ್ವೇರ್ ಬಿಚ್ಚಿದ್ಮೇಲೆ ಅದು ಹೇಳಣ, ಇದಂತದ್ದು ಎಲ್ಲಾನ ಬಿಡಿಸಿ ಎಲ್ಲಾನ. ಯಾರು ಹೇಳ್ರಿ ನೀವು? ನಾನು ಅಲ್ಕಾಡ್ ಸ್ವಾಮಿ. ಅಂಡರ್ವೇರ್ ಬಿಚ್ಚಿದ್ಮೇಲೆ ಏನೈತೆ ಅಲ್ಲಿ? ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಂಡರ್ವೇರ್ ಐತೆ. ಅಂಡರ್ವೇರ್ ಕೆಳದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಇದ್ದ ಜಾಗದಾಗ ಏನೈತೆ? ಓಹೋ ಇವ್ರು ಎಲ್ಲ ನಿಮ್ದು ಅಂಡರ್ವೇರ್ ಬಿಚ್ಚಿದ್ಮೇಲೆ ನಿಮ್ದು ಬೇರೆ ಐತೆ. ಅದನ್ನೆಲ್ಲ ಬಾಯ್ಬಿಟ್ಟು ಹೇಳ್ತಾರ. ಮತ್ತೆ ನಿಂತ ಏನಾಯ್ತು? ಎಲ್ಲ ಪ್ರಪಂಚ ಇರೋದು ಅವತ್ತು ಐತೆ. ಈಗ ಐತಾ? ಎಲ್ಲಿ ಇಲ್ವೇ ಇಲ್ಲ. ಇಲ್ಲ ಟೈಮ್ ಆಯ್ತು, ಪ್ಯಾಂಟ್ ಕೇಳ್ತಾ ಇಲ್ಲ ಆಚೆಗೆ ಹೋಗ್ರಿ ನೀವು. ನಮ್ಮ ಇಲ್ಲ ಕಮ್ಮ ಬರ್ತೀನಿ. ಪ್ಯಾಂಟ್ ಕಿತ್ತಾಗಿತ್ತು ಪಿನ್ನೆಲ್ಲ. ಹಲೋ ನೀವ್ಯಾರಲ್ಲಿ? ಮಾತ್ರಿಗೆ ಕಾರಣ ಇದು. ಓಹೋ ಇವರು ಗುಲಾಬಿ ಹೂನವರಲ್ಲ, ಕಾಂಗ್ರೆಸ್ ಹೂನವರು. ನೀವು ಅಲೆ ಕೇಳ್ತೀರಲ್ಲ ಅವರು. ನಾನು ಶಾಟಕರಿ, ನನ್ ಮನಸ್ನೇ ಅಲ್ಲ. ಆಯ್ತು ನೀವೇ ಅಲ್ಲನಾ? ನರಸಿಂಹಣ್ಣ ಅಂದ್ರಿ? ನರಸಿಂಹಣ್ಣ ಅಂತ ನಾನೇ ನರಸಿಂಹ ಅಲ್ಲ. ನಾನು ಇದು ಅಣ್ಣ, ನಿಮ್ ಬಗ್ಗೆ ನೀವೇ ಕೆಟ್ಟದಾಗ ಮಾತಾಡ್ಕೊಂಡ್ಬಿಡ್ರಿ. ಊರಲ್ಲೂರ ಅದು ವಿಜಯ್ ಜ್ಯುವೆಲ್ಲರ್ಸ್ ಪೆಟ್ಟಿ, ಇದು ಹಳ್ಳಿ ಮರದವರು, ಆಮೇಲೆ ಇದಂತದ್ದು ಕ್ಯೂ ಅಲೆ ಕೇಳೋರೆಲ್ಲ ನೀವೇ ಅಂದ್ರೆ ನಾನೇ ಶಾಟ ಹೇಳೋಣ? ನಾನೇ ನರಸಿಂಹರಾಜು ಅಂದ್ರೆ ಎಲ್ಲ ನೀವೇ ಪೂರ್ತಿ ಅಡ್ರೆಸ್ ಹೇಳಿದ್ರೆ? ಹಂಗಲ್ಲಪ್ಪ. BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುಡ್ನಳ್ಳಿ ಪೋಸ್ಟು, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ರೋಡ್ ಪಕ್ಕ ನಮ್ಮ ಮನೆ ಐತಿ, ಸೀಟಿನ ಮನೆ. ಇಲ್ಲಿ ನಾಯಿ ಪಡ್ಕೊಂಡಿದ್ದ ಅಲ್ಲಿ ಅದೇ ಬಿಡ್ಕೊಂತಿದ್ದೀವಿ. ಏನಪ್ಪ ನಾವು ಶಿವ ಅಂತ ಯಾರೋ ದುಡ್ಡನಾರ ಪಡ್ನಾರ ಕೊಡೋಣ ಅಂತಂದ್ರೆ ಇದು ಹೇಳಿದ್ದಲ್ಲ ನೀನೇ? ಅಣ್ಣ, ನಮ್ಮನೆ ಮುಂದೆ ಹಳ್ಳಿ ಮರ ಐತಲ್ಲ, ರೋಡ್ ಪಕ್ಕದಾಗೆ ಹಳ್ಳಿ ಮರ ಐತಲ್ಲ, ನಮ್ಮನೆ ಮುಂದೆ ಒಂದ್ ಕಾರ್ ನಿಂತ್ಕೊಂಡೈತ್ ನೋಡ್ರಿ. ಅವರು ಅಲ್ವ ನಾವು?
ಆಯ್ತು ಸ್ವಾಮಿ, ನೀವು ಒಳ್ಳೇದಾಗ್ಲಿ. ಏನಕ್ಕೆ ಫೋನ್ ಮಾಡಿದ್ದು? ಅದೇ ನಮ್ಮ ಮನೆಗೆ ಒಂದ್ ಫಂಕ್ಷನ್ ಇತ್ತು. ಯಾರ ಮನೆಗೆ? ನಮ್ಮನೆಗೆ ಬಳ್ಳಾಪುರದಲ್ಲಿ. ಬಳ್ಳಾಪುರದಲ್ಲಿ ಫಂಕ್ಷನ್ ಇರೋದು ವಿಜಯ್ ಜೂಲಿಯರ್ಸ್. ಆಮೇಲೆ ಅಯ್ಯೋ ಇವ್ ತಾಯಿ ನಾಯ್ ಓಡ್ಸಲ್ಲ ಮಗ ನಾಯ. ಕಳ್ತಂಡ ಹಾಕ್ರಿ ಹಾಕು. ಅಲ್ಲಿ ಬಂದೈತ್ರ ನಾಯಿ? ನಮ್ಮನೆ ನಾಯಿ ಬಂದೈತ್ ನೋಡಿ ಸ್ವಾಮಿ. ನಮ್ಮ ಬಡ್ಕೊಂಡಿದೆ. ಓಡ್ಸ ಓಡ್ಸು. ಏನು ಇವತ್ತು ಯಾವ್ದೋ ಕಳಿಕ್ಷಣ ಕಾಣ್ತೈತಿ, ವಿಕೆಟ್ ಯಾರೋ ಹೊಲ್ದಂಗ್ ಕಾಣ್ತಾರ ಮಗ. ಯಾಕ ನಾಯಿ ಅಂತಿದ್. ನಾವು ಯಾಕೆ ಅಲೋ ಅನ್ನಂಗ ಆಗ್ತೈತಿ ಈಗ. ತಲೆ ಕೆಟ್ಟೋಗ್ತಾ ಇತ್ತು ನನಗೆ. ತಲೆ ಯಾಕಣ ಕೆಡೋದ್ರಾಗ ಏನಾಯ್ತಣ್ಣ? ನೀವು ನನಗ್ ಕೊಡೋಂಥದ್ದು ಏನಿಲ್ಲ, ನಾನ್ ನಿಮಗ್ ಕೊಡೋಂಥದ್ದು ಏನಿಲ್ಲ. ಯಾಕೆ ಹೇಳ್ತೀರ? ಕರೆಕ್ಟ್ ಆಗಿ ನಾನು ಇವಾಗ ನೀವೆಲ್ಲ ಹೇಳಿದ ಅಡ್ರೆಸ್ ಆಗಿ ಆರಾಮಾಗಿ ಹಿಂಗ ಊಟ ಮಾಡಿ ಲೇಟ್ ಹಾಕೊಂಡು ಕುಂತಿದ್ದೀನಿ. ಅಣ್ಣ ಜೀವನದಲ್ಲಿ ಊಟ ತಿಂಡಿ ನೆಮ್ಮದಿ ಅವೆಲ್ಲ ಇದು 3 ಹೊತ್ತಿಗೊಂದು ಊಟ ಮಾಡೋರು ಅದನ್ನೇ ಊಟ ಮಾಡೋದು. ಏನೇ ಸ್ವಾಮಿ ಇದ್ರಾಗೆ ಒಂದಿನ ಈಗ ಬಂದ್ರೆ ಈಗ ಹೋಗ್ಬೇಕು. ಎಲ್ಲಿಗೆ? ಊರ್ ಹೋಗ್ತೀರಾ? ಈಗ ಬಂದ್ರೆ ಊರ್ ಹೋಗ್ತೀರಾ? ಅಲ್ಲ ಸ್ವಾಮಿ, ನಾವು ಈಗ ಪರಮಾತ್ಮ ಈಗ ಬಾನಿಂದ ಆಗೋಯ್ತು ನಿಂದು ಭೂಮಿ ಮೇಲೆ ಇರೋದು ಅಂತ ಅಂದ್ರೆ ಹೋಗ್ಲೇಬೇಕು. ಕರೆಕ್ಟ್. ಅದನ್ನ ನಾನು ಹೇಳಿದ್ ಸ್ವಾಮಿ. ಹೋಗ್ಬಿಡ್ರಿ ಮತ್ತೆ ಊರಿಗೆ. ಊರಿಗೆಲ್ಲ ಹೇಳಿದ್ ನಾನು. ಊರಿಗೆಲ್ಲ ಇದು ಹುಟ್ಟಿಸಿದನು ಪರಮಾತ್ಮ ಯಾವಾಗ ಕರ್ಕಂತ ನಾವು ಹೋಗ್ಲೇಬೇಕಲ್ದ. ಇವಾಗ ನಾವು ಬರಲ್ಲ ಅಂದ್ರೆ ಬಿಡ್ತಾರ? ಬರಲ್ಲ ಅಂತ ಹೇಳ್ರಿ. ನಾನ್ ಬರಲ್ಲ ಅಂತ ಅಂದ್ರೆ ನೆಂಟ್ರ ಮನೆಗ್ ಬರಲ್ಲ, ನೀವು ಇವತ್ತು ದಿನ ಜಾತ್ರೆನೋ ಹಬ್ಬನೋ ಹರಿದಿನ ಮಾಡ್ಕೊಳ್ರಿ ಅಂತ ಹೇಳ್ಬಹುದು. ಆಮೇಲೆ ಇವತ್ತು ಕೆಲ್ಸಕ್ ಬರಲ್ಲ, ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬಹುದು. ಇದು ಫೋನ್ ಮಾಡಿ ಹೇಳಕ್ಕೆ ಇವರು ನಮ್ಮನ್ ಭೂಮಿಗೆ ಹುಟ್ಟಿಸಿ ಕಳಿಸೋರಲ್ಲ ಪರಮಾತ್ಮ. ನಿಮ್ ತಂದೆ ತಾಯಿ ಹೆಸರು ಹೇಳಿ. ನಿಮ್ ತಂದೆ ತಾಯಿ ಹೆಸರು? ನರ್ಸಪ್ಪ ನೆಟ್. ಮತ್ತೆ ನೀವೇನೇ ಹೇಳ್ತಿದ್ದೀರಾ? ನಾವು ಹುಟ್ಟಿಸ್ತಾರ ದೇವ್ರು ಅಂತಿದ್ದೀರಾ? ಯಾರು? ಕಲ್ಗರ್ಕೆ ಸುಖ ಕುಡಿ ಮಗ ಅನ್ನ ಕಾಣುತ್ತೆ. ಇವ್ರ ಬುದ್ಧಿ ಅಲ್ಲ, ನರಸಿಂಹರಾಜ ಬಳ್ಳಾಪುರ. ಏನಪ್ಪ ಹಿಂಗಾಗ್ಬೋದು ಕತೆ, ಇದೆಲ್ಲ ಉಲ್ಟಾ ಆಗೋದಲ್ಲ. ಇದು ನಾನು ಹುಟ್ಟಿಸ್ತು ನಮ್ ತಂದೆ ತಾಯಿ ಹುಟ್ಟಿಸಿರೋದು. ನಾನ್ ಹೇಳಿದ್ದು ಭಗವಂತ ಈಗ ಬಾ ಅಂದ್ರೆ ಇವ್ ನೋಡ್ದ ನಮ್ಮ ಊರಾಗ ಇವತ್ ಮಧ್ಯಾಹ್ನದಾಗ ಇದ್ಕಿದ್ದಂಗೆ ಬಂದು ಕೆರೆ ಒಳಗ್ ಬಿದ್ದು ಹೋದ್ರತ್ತ ಗಾಡಿಯಾಗ ಬಂದು. ಎಷ್ಟ್ ಜನ? ಇಬ್ರು. ಹಂಗೆ ಹೋಗ್ಲಕ್ಕ ಕಲ್ಲು ಹೊಡ್ಕೊಂಡ್ರು, ತಗೊಂಡೋದ್ರು, ಏನಾಗ್ಬೋದ್ರು ಹಾಸ್ಪಿಟ್ಲಿಗೆ. ಹಂಗೆ. ಯಾವ ಊರಾಗೆ? ನಮ್ಮೂರ್ ಬಳ್ಳಾಪುರದಾಗೆ. ನಮ್ಮೂರಾಗ ಬಳ್ಳಾಪುರದಾಗ ಏನಾಗಿಲ್ಲ ಅಂತ ಯಾವ ಆಕ್ಸಿಡೆಂಟ್ ಆಗಿಲ್ಲ ಬಿಡ್ರಿ. ಇಲ್ಲ ಒಟ್ನಾಗ ನಮ್ಮೂರಾಗ ಇವತ್ ಮಧ್ಯಾಹ್ನ 3 ಗಂಟೆ 4 ಗಂಟೆನಾಗ ಅದನ್ನ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಡೆ ನಾವು ರೋಡ್ ಪಕ್ಕನೇ ಇರೋದ್ ಮನೆ. ಗೇಟ್ಗೂ ನಮ್ ಮನೆಗೂ ಹತ್ರನೇ. ಅಲ್ಲಣ್ಣ, ಯಾವ ಊರು ನಿಮ್ದು ಅಂತೆ? ನಿಮ್ದು ಯಾವ ಊರಣ್ಣ? ಓಯ್ ಯಾರನ ಇದು ತಲೆ ಲೂಸ್ ಆಗಿರೋ ಮಾತಾಡ್ತಿದ್ ಮಾಡು. ನಾನು ಇನ್ನ ಲೂಸ್ ಆಗಿರ್ಲಿಲ್ಲ, ಈಗ ಲೂಸ್ ಆಗ್ತಾ ಇದೆ. ಬಳ್ಳಾಪುರ ನಮ್ದು. ಅಗಳ ನಿಮ್ದು ಬಳ್ಳಾಪುರ ಆಗ್ಲಿ ಒಪ್ಕೊಂಡೆ. ಮತ್ತೆ ನಮ್ದು ಅಲ್ಲ ಪೂರ್ತಿ ನೀನ್ ಅಡ್ರೆಸ್, ಇರೋ ಜಾಗ ಎಲ್ಲ ಅಡ್ರೆಸ್ ಹೇಳ್ತಿರ್ವ ಯಾವ ಊರು ಅಂದ್ರೆ?